ಶ್ರೀ ಗುರುಭ್ಯೋ ನಮಃ. ಹರಿವಂಶದ ಭವಿಷ್ಯ ಪರ್ವದ 4 ಅಧ್ಯಾಯಗಳ ತನಕ ಕಳೆದ ದಿವಸ ನೋಡಿದ್ವಿ. ಕಲಿಯುಗದ ಪ್ರಭಾವವನ್ನೆಲ್ಲ ಗಮನಿಸಿದ್ವಿ. 5ನೇ ಅಧ್ಯಾಯದಲ್ಲಿ ಜನಮೇಜಯನ ಅಶ್ವಮೇಧ ಯಾಗದ ಪ್ರವೃತ್ತಿ, ಇಂದ್ರನಿಂದ ಬಂದೊದಗಿದಂತಹ ವಿಘ್ನ ಇತ್ಯಾದಿಗಳ ಮಾಹಿತಿ ಇದೆ. ಶೌನಕರಿಗೆ ಈ ಲೌಮಹರ್ಷಣಿಗಳು ಸೂತ ಪುರಾಣಿಕರು ಕಥೆಯನ್ನು ಮುಂದುವರಿಸಿದರು. ಜನಮೇಜಯ ರಾಜ ವೇದವ್ಯಾಸನ ಕುರಿತು ಪ್ರಶ್ನೆ ಮಾಡಿದ್ದ. ಕಲಿಯುಗದ ಸ್ವಭಾವ ಇತ್ಯಾದಿಗಳು, ತನ್ನ ಯಜ್ಞಕ್ಕೆ ಬಂದು ಒದಗಬಹುದಾದಂತಹ ವಿಘ್ನ ಇತ್ಯಾದಿಗಳ ಬಗ್ಗೆ ಅದನ್ನೆಲ್ಲವನ್ನು ವೇದವ್ಯಾಸರು ವಿವರಿಸಿದ್ದನ್ನ ಸಭಾಸದರು ಕೂಡ ಕೇಳಿದರು. ವೇದವ್ಯಾಸರು ತೋರಿಸಿದಂತ ಭವಿಷ್ಯತ್ತಿನ ಆಖ್ಯಾನ ಏನಿತ್ತು ಅದು ಕೈಯಲ್ಲಿ ತೋರಿಸಿದಷ್ಟು ಸ್ಪಷ್ಟವಾಗಿತ್ತು ಎಲ್ಲರಿಗೂ. ವ್ಯಾಸರು ಸದಸ್ಯರ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಸ್ವೀಕಾರ ಮಾಡಿ ಮತ್ತೊಮ್ಮೆ ಸೇರೋಣ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದರು. ಅಲ್ಲಿದ್ದಂತಹ ಅನೇಕ ಜನ ಮಹರ್ಷಿಗಳು ಕೂಡ ಆ ವೇದವ್ಯಾಸರು ಅಲ್ಲಿಂದ ಹೊರಟದ್ದನ್ನು ನೋಡಿ ಅವರ ಹಿಂದೆ ತಾವು ಕೂಡ ಹೊರಟರು. ಸರ್ಪಯಜ್ಞವನ್ನ ಪ್ರಾರಂಭ ಮಾಡಿದಂತಹ ಜನಮೇಜಯ ರಾಜನು ಕೂಡ ಅದನ್ನೆಲ್ಲ ಮುಗಿಸಿ ಯಜ್ಞಶಾಲೆಯಿಂದ ತನ್ನ ನಗರಕ್ಕೆ ಪ್ರಯಾಣ ಮಾಡಿದ. ಆಸ್ತಿಕ ಅಂತ ಮುನಿ ಅಲ್ಲಿಗೆ ಬಂದಿದ್ದ. ಅವನ್ಯಾತಕ್ಕೆ ಬಂದಿದ್ದ ಅಂದ್ರೆ ಪರೀಕ್ಷಿತ್ ಮಹಾರಾಜನನ್ನ ತಕ್ಷಕ ಅನ್ನುವಂತ ಹೆಸರಿನ ಸರ್ಪ ಕಚ್ಚಿ ಕೊಂದು ಹಾಕಿತ್ತಲ್ಲ, ಆ ತಕ್ಷಕನನ್ನು ಕೊಂದು ಹಾಕಬೇಕು ಅನ್ನೋ ಕಾರಣ, ತಕ್ಷಕನಿಗೂ ಬುದ್ಧಿ ಕಲಿಸಬೇಕು ಅನ್ನೋ ಕಾರಣಕ್ಕಾಗಿ ಜನಮೇಜಯ ಸರ್ಪಯಾಗ ಮಾಡಿದ್ದ. ಆದ್ರೆ ಆಸ್ತಿಕ ಅನ್ನುವ ಋಷಿ ಆ ಸರ್ಪಗಳ ವಂಶವನ್ನು ಉಳಿಸ್ಲಿಕ್ಕಾಗಿ ಅಲ್ಲಿಗೆ ಬಂದಿದ್ದ. ಅಲ್ಲಿಗೆ ಬಂದು ಆ ಜನಮೇಜಯ ರಾಜನ ಎದುರಿಗೆ ಬಂದು, ನಾನು ಬ್ರಾಹ್ಮಣ, ನನಗೆ ದಾನ ಕೊಡು ಅಂತ ಕೇಳಿದ. ಕಥೆಯಲ್ಲಿ ಸರಿಯಾಗಿ ನೆನಪಿಲ್ಲ, ಅದು ಮಹಾಭಾರತದಲ್ಲಿ ಬರೋದಿದೆ. ಅವನೇ ಕೇಳಿದ ಅಥವಾ ನೀನು ಬಂದಿದ್ದೀನಿ, ನಿನ್ಗೆ ನಾನು ಏನ್ ಕೊಡಬೇಕು ಅಂತ ಜನಮೇಜಯನೇ ಕೇಳಿದ. ನನಗೇನ್ ಬೇಡ, ಯಜ್ಞದ ವಿರಾಮ ಮಾಡು, ಯಜ್ಞವನ್ನು ನಿಲ್ಲಿಸಿಬಿಡು ಅಂತ ಕೇಳ್ಕೊಂಡ ಆಸ್ತಿಕ ಋಷಿ. ಹಾಗಾಗಿ ಆ ಹವನದ ಅಗ್ನಿಯಿಂದಾಗಿ ತಕ್ಷಕನ ತಲೆ ಸುತ್ತ ಹೋಗ್ಬಿಟ್ಟಿತ್ತು. ಏನಾಯ್ತು, ಎಲ್ಲ ಯಜ್ಞಗಳು, ಆ ಯಜ್ಞದಲ್ಲಿ ಎಲ್ಲ ಹಾವುಗಳು ಎಲ್ಲೆಲ್ಲಿಂದ ಇದ್ದಲ್ಲೆಲ್ಲ ಬಂದು ಬಿದ್ದು ಸುಟ್ಟು ಹೋಗುವಂತೆ ಬ್ರಾಹ್ಮಣರು ಆಹುತಿ ಕೊಟ್ಟಿದ್ರು ಪುರೋಹಿತರು. ಆ ತಕ್ಷಕ ಒಬ್ಬ ಮಾತ್ರ ಇಂದ್ರನ ಆಸ್ಥಾನದಲ್ಲಿ ಅಡಗಿಕೊಂಡ್ಬಿಟ್ಟಿದ್ದ. ಆ ಬ್ರಾಹ್ಮಣರ ಮಹತ್ವ ಎಂತಾಗಿತ್ತಂದ್ರೆ, ಸೇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ಆಹುತಿ ಕೊಟ್ಟುಬಿಟ್ಟಿದ್ರು. ತಕ್ಷಕ ಬರೋದಿಲ್ಲ, ಇಂದ್ರನ ಜೊತೆಗೆ ಅಡಗಿಕೊಂಡಿದ್ದಾನೆ ಅಂತಾದ್ರೆ ಇಂದ್ರನಿಂದ ಸಮೇತನಾದಂತಹ ತಕ್ಷಕನೇ ಬಂದು ಬೀಳಲಿ ಅಂತ ಆಹುತಿ ಕೊಟ್ಟುಬಿಟ್ರು. ಆ ಇಂದ್ರನ ಸಿಂಹಾಸನವೇ ನಡೆಯಲಿಕ್ಕೆ ಶುರುವಾಯಿತು. ಇಂದ್ರ ಮತ್ತು ತಕ್ಷಕ ಇಬ್ರು ಕೂಡ ಆ ಹೋಮದ ಅಗ್ನಿಯಲ್ಲಿ ಬಂದು ಬೀಳೋ ಪರಿಸ್ಥಿತಿ ಬಂತು. ಆಗ ಇಂದ್ರ ಕೈ ಬಿಟ್ಟ. ತಕ್ಷಕ ಬಂದು ಬೀಳಬೇಕಾಗಿತ್ತು. ಆ ಹೋಮದ ಅಗ್ನಿಯಿಂದ ತಕ್ಷಕನ ತಲೆ ಸುಟ್ಟು ಹೋಗಿತ್ತು ಸ್ವಲ್ಪ. ಆಗ ಆಸ್ತಿಕ ಬಂದು ಅದನ್ನು ನಿಲ್ಲಿಸಿದ. ಹಿಂದೊಮ್ಮೆ ಆಸ್ತಿಕನ ಬಗ್ಗೆ ಕಥೆ ಹೇಳಿದ್ದೆ. ಆಸ್ತಿಕ ಅಂದ್ರೆ ಯಾರು ಅಂತ ಹೇಳಿ. ಸೊ ಈ ಸರ್ಪದ ವಂಶವನ್ನು ಉಳಿಸ್ಲಿಕ್ಕಾಗಿಯೇ ಹುಟ್ಟಿದವನು ಅವನು. ಜರತ್ಕಾರು ಅಂತ ಹೆಸರಿನ ಒಬ್ಬ ಋಷಿ ಇದ್ದ, ಬ್ರಹ್ಮಚಾರಿಯಾಗಿ ಉಳಿದಿದ್ದ. ಅವನ ಪಿತೃಗಳು ಅವನನ್ನ ಬೈದಿದ್ರು, ಈಗ ಬ್ರಹ್ಮಚಾರಿಯಾಗಿ ನೀವು ಉಳಿದ್ರೆ ನಮ್ಮ ವಂಶ ಮುಂದುವರಿಯೋದು ಹೇಗೆ ಅಂತ ಅವರು ನಿಂದನೆ ಮಾಡಿದ್ರು. ಅದಕ್ಕಾಗಿ ಇವನೊಂದು 2-3 ನಿಬಂಧನೆಗಳನ್ನ ಹಾಕಿ ಮದುವೆ ಮಾಡ್ಕೊಂಡಿದ್ದ ಅಂತೆಲ್ಲ ಕಥೆ ಹೇಳಿದ್ದೆ. ಆ ಹೆಂಡತಿ ನನ್ನ ಹೆಸರಿನೊಳೆ ಆಗಿರ್ಬೇಕು, ನಾನು ಏನ್ ಮಾಡಿದ್ರು ಕೇಳಬಾರ್ದು, ಇಂಥವೆಲ್ಲ ವಿಚಿತ್ರ ನಿಬಂಧನೆಗಳನ್ನ ಹಾಕಿ ಮದುವೆ ಮಾಡ್ಕೊಂಡಿದ್ದ. ಅಲ್ಲಿ ಒಂದು ದಿವಸ ಮದುವೆ ಆದ್ಮೇಲೆ, ಕೆಲವು ಕಾಲ ಆದ್ಮೇಲೆ, ಹೆಂಡತಿ ತೊಡೆ ಮೇಲೆ ಇವನು ತಲೆ ಇಟ್ಟು ಮಲ್ಕೊಂಡಾಗ ಸೂರ್ಯಾಸ್ತಮಾನ ಆಗಿತ್ತು. ಸಂಧ್ಯಾವಂದನೆಗಾಗಿ ಗಂಡ ಇನ್ನೂ ಹೇಳ್ತಿಲ್ಲಲ್ಲ ಅಂತ ಹೆಂಡತಿಗೆ ಚಿಂತೆ. ಎಬ್ಬಿಸಿಬಿಟ್ಲು. ನನಗೇನಾದರೂ ಪ್ರತಿ ಕೋಪಿಸಿಕೊಂಡು ಚಿಂತೆ ಇಲ್ಲ, ಎಬ್ಬಿಸ್ತೀನಿ ಅಂತ ಎಬ್ಬಿಸಿಬಿಟ್ಲು. ಯಾಕೆ ಎಬ್ಬಿಸಿದೆ ಅಂತ ಈ ಗಂಡ, ಸೂರ್ಯಾಸ್ತಮಾನ ಸಮೀಪಿಸಿದೆ, ಸಂಧ್ಯಾವಂದನೆ ಮಾಡಬೇಕು ತಾವು ಅಂದ್ಲು. ಸೂರ್ಯನ ಬೇಕಾದ್ರೆ ನಾನು ಹಿಡಿದು ನಿಲ್ಲಿಸ್ತಿದ್ನಲ್ಲ, ನನ್ನನ್ನೇ ಮೀರಿ ಹೋಗ್ತಾನೆ ಸೂರ್ಯ, ನೀನ್ಯಾಕೆ ನನ್ನ ನಿದ್ರೆ ಭಂಗ ಮಾಡಿ ಅಂತ ಋಷಿ ಸಿಟ್ಟಾಗ ಎದ್ದು ಹೋಗ್ಬಿಟ್ಟ ಮುದ್ದಿನ ಕರಾರಿನಂತೆ. ನನ್ನ ಗತಿ ಏನು ಅಂತ ಅವಳದ್ದು. ಅಸ್ಥಿ ತವ ಗರ್ಭೆ ತಕ್ಷಣ ಅಂದ ಋಷಿ, ನಿನ್ನ ಗರ್ಭದಲ್ಲಿ ಒಬ್ಬ ಇದ್ದಾನೆ ಅಸ್ಥಿ ಅಂದ. ಅಸ್ಥಿ ಅಸ್ಥಿ ಅಂತ ಹೇಳಿದ್ರೆ ಅವನು ಆಸ್ತಿಕ ಆದ, ಆ ಹುಟ್ಟಿದಂತ ಮಗ. ಅವನು ಈ ಸರ್ಪಯಜ್ಞದ ನಿಲುಗಡೆಗಾಗಿಯೇ ಹುಟ್ಟಿದವನು. ಬ್ರಹ್ಮದೇವರಿಂದ ಸರ್ಪಗಳಿಗೆ ಹಾಗೆ ವರ ಇತ್ತು. ಅವನು ಇಲ್ಲಿ ಬಂದು ಸರ್ಪಯಜ್ಞವನ್ನು ನಿಲ್ಲಿಸಿದ. ಕೋಪವನ್ನೆಲ್ಲ ಶಾಂತ ಮಾಡಿಕೊಂಡು ರಾಜನು, ಜನಮೇಜಯ ರಾಜನು ಕೂಡ ಅಲ್ಲಿಂದ ಹೊರಟು ಹೋದ. ವಿಧಿವತ್ತಾಗಿ ಅಶ್ವಮೇಧ ಯಾಗ ಮಾಡಬೇಕು ಅಂತ ಕೆಲ ಕಾಲ ನಂತರ ಅವನಿಗೆ ಬುದ್ಧಿ ಹುಟ್ಟಿತು. ವಿಧಿವತ್ತಾಗಿ ಅದೊಂದು ಆ ಅಶ್ವಮೇಧ ಯಾಗದ ಕುದುರೆಯನ್ನು ಕೂಡ ಎಲ್ಲಾ ಕಡೆ ಕಳಿಸಿದ.
ಅಶ್ವಮೇಧ ಯಾಗದ ಕುದುರೆ ಏನಿರ್ತದಲ್ಲ, ಆ ಕುದುರೆ ಆಗೋ ರಾಜನ ಸಂಕೇತ. ಹಾಗಾಗಿ ಎಲ್ಲ ಕಡೆ ಸಂಚಾರ ಮಾಡಿ ಬಂದಿರ್ತಕ್ಕಂಥ ಕುದುರೆಯನ್ನ ಪುರೋಹಿತರಾದವ್ರು ಹನನ ಮಾಡಬೇಕು ಅಂತ ಇದೆ. ಬಂಗಾರ ಮತ್ತು ಬೆಳ್ಳಿಯ ಸೂಜಿಗಳಿಂದ ನಾನಾ ಥರದ ಪದ್ಧತಿಗಳಿರುತ್ತೆ. ವಾದಿಸಿನಿಯ ಶಾಖಾ, ಕೆಲವು ಶಾಖೆಗಳಲ್ಲಿ ಅದೆಲ್ಲ ಬರೋದಿದೆ. ಮತ್ತೊಂದ್ಸರಿ ಎಲ್ಲರೂ ವಿವರವಾಗಿ ರಾಮಾಯಣದಲ್ಲಿ ಅದು ಬಂದಾಗ ಹೇಳ್ತೀವಿ. ಅಂತೂ ಆ ಕುದುರೆಯನ್ನು ಕೊಂದು ಹಾಕಿದ್ರಲ್ಲ, ಯಾವುದೇ ಅಶ್ವಮೇಧ ಯಾಗದಲ್ಲಿ ಕುದುರೆಯನ್ನು ಕೊಂದು ಹಾಕಿದ್ಮೇಲೆ ಆ ಕುದುರೆಯ ಪಕ್ಕದಲ್ಲಿ ರಾಣಿ ಮಲಗಬೇಕು ಅಶ್ವಮೇಧ ಯಾಗದ ಪದ್ಧತಿ ಪ್ರಕಾರ. ಇಂದ್ರ ಆ ಸಂದರ್ಭವನ್ನು ಕಾಯ್ತಿದ್ದ. ಆ ಸತ್ತು ಹೋದ ಕುದುರೆಯ ಮೈಯಲ್ಲಿ ಪ್ರವೇಶ ಮಾಡಿ ಆ ವಪುಷ್ಟಮ ಅಂತ ಜನಮೇಜಯ ರಾಣಿ ಏನಿದ್ಲಲ್ಲ ಅವರ ಜೊತೆ ಅತಿಕ್ರಮ ಮಾಡಿಬಿಟ್ಟ ಇಂದ್ರ. ಇಂಥ ಆ ಸತ್ತು ಹೋದಂಥ ಕುದುರೆ ಹೀಗೆ ವಿಕಾರ ಆಯ್ತಲ್ಲ, ಅದನ್ನು ನೋಡಿ ರಾಜನಿಗೆ ಬಹಳ ಸಿಟ್ಟು ಬಂತು. ಅಧ್ವರ್ಯುವಿಗೆ ಬೈದ, ನಿನ್ನೆ ಹಾಳಾಗಿ ಹೋಗುವಂತ ಬೈದ ಅಧ್ವರ್ಯವನ್ನ, ಪುರೋಹಿತನನ್ನ. ಇಲ್ಲಿ ನೋಡು, ನೀನು ಮಂತ್ರದಿಂದ ಕುದುರೆಯನ್ನ, ಮಂತ್ರಪೂತವಾದಂತಹ ವಿಧಾನಗಳಿಂದ ಕುದುರೆಯನ್ನು ಹನನ ಮಾಡಬೇಕಾಗಿತ್ತು. ಆ ಕುದುರೆ ಮರಣ ಹೊಂದಿಲ್ಲ ಸರಿಯಾಗಿ, ನಿನ್ನ ತಪ್ಪಿದು. ಆ ಅಧ್ವರ್ಯ ಏನ್ ಮಾಡಿದ, ಇದು ನನ್ನ ತಪ್ಪಲ್ಲ ಅಂತ ಹೇಳಿದ ಮತ್ತು ಜ್ಞಾನದೃಷ್ಟಿಯಿಂದ ಎಲ್ಲ ಕಂಡುಕೊಂಡ. ಈ ಇಂದ್ರನ ಕುತಂತ್ರ ಅಂತ ಗೊತ್ತಾಯ್ತು. ಕೂಡಲೇ ರಾಜನಿಗೆ ಇದು ಇಂದ್ರನ ತಪ್ಪಿದು, ನಮ್ಮ ತಪ್ಪಲ್ಲ ಅಂತ ಹೇಳಿದ. ಆ ರಾಜ ಏನ್ ಮಾಡಿದ, ನಾನು ಮಾಡಿದಂಥ ಯಜ್ಞದ ಫಲ ಏನಾದರೂ ಇದ್ದರೆ ಅಥವಾ ಪ್ರಜೆಗಳನ್ನು ಧರ್ಮದಿಂದ ರಕ್ಷಣೆ ಮಾಡಿದ್ದಾದ್ರೆ ಎಲ್ಲ ತಪಸ್ಸಿನ ಫಲಗಳನ್ನು ಒತ್ತೆಯಾಗಿಟ್ಟು ಈ ಮಾತನ್ನು ಹೇಳ್ತೀನಿ ಕೇಳಿ ಎಲ್ಲರೂ ಅಂತ ಹೇಳಿ ಒಂದು ಶಪಥ ಮಾಡಿದ. ಇನ್ನು ಮುಂದೆ ಯಾರೂ ಕೂಡ ಜಿತೇಂದ್ರನೇ ಅಲ್ಲದಂಥ ಈ ಚಂಚಲ ಮನಸ್ಸಿನಿಂದ ಕೂಡಿರುವಂತಹ ಇಂದ್ರನನ್ನ ಅಶ್ವಮೇಧ ಯಾಗದ ಮೂಲಕವಾಗಿ ಪೂಜೆ ಮಾಡಬಾರದು, ಮಾಡೋದಿಲ್ಲ ಅಂತ ಹೀಗೆ ಶಾಪ ಕೊಟ್ಬಿಟ್ಟ ಆ ಜನಮೇಜಯ ರಾಜ. ಇಷ್ಟೆಲ್ಲ ಜನಮೇಜಯರಾದ ಇಂದ್ರನಿಗೆ ಶಾಪ ಕೊಟ್ಟರೂ ಕೂಡ ಆ ಋತ್ವಿಜರನ್ನ, ಒಂದು ಪುರೋಹಿತರನ್ನ ನಿಂದನೆ ಮಾಡುವಂತ ಪ್ರವೃತ್ತಿಯನ್ನು ಬಿಡಲಿಲ್ಲ. ನನ್ನ ಯಜ್ಞ ಹಾಳಾಗಿದ್ದು ನಿಮ್ಮ ದೌರ್ಬಲ್ಯದಿಂದಲೇ, ನನ್ನ ರಾಜ್ಯದಲ್ಲಿ ನೀವು ಇರಬೇಡಿ, ಬಂಧು ಬಾಂಧವ ಹೊರಟಾಗಿ ಬಿಡಿ ಅಂದ. ಅವನಿಗೂ ಅಂತ ಒಂದು ತಪ್ಪು ರಾಜನ ಕಡೆಯಿಂದನೂ ಆಯ್ತು. ಎಲ್ಲ ವೇದವ್ಯಾಸರು ಹೇಳಿ ಹೋಗಿದ್ರು, ನೀನು ಯಜ್ಞ ನಿಲ್ಲೋದಿದೆ ಅಂತೆಲ್ಲ ಹೇಳಿ ಹೋಗಿದ್ರು. ಆದ್ರೆ ಇದೆಲ್ಲ ಕಾಲ ಮಹಿಮೆ ಅಂತ ತಿಳ್ಕೊಂಡು ಆತ ಸುಮ್ಮನೆ ಇರಬೇಕಾಗಿತ್ತು. ಆ ಪುರೋಹಿತರಾದವರಿಗೆ ಈ ತರ ನಿಂದನೆ ಮಾಡಬಾರ್ದಿತ್ತು. ಅಷ್ಟೆಲ್ಲ ಪುರೋಹಿತ ಅವನಿಗೆ ತನ್ನ ಜ್ಞಾನ ದೃಷ್ಟಿಯಿಂದ ತಿಳ್ಕೊಂಡ ಮೇಲೆ ಕೂಡ ಆ ಕೋಪಗೊಂಡಂತ ಋತ್ವಿಜರು ದೇಶವನ್ನು ಬಿಟ್ಟು ಹೊರಟು ಹೋಗ್ಬಿಟ್ರು. ಧರ್ಮರಾಜ್ ಅವನು ಧರ್ಮಿಷ್ಠನಾಗಿದ್ದ ಈ ಜನಮೇಜಯ ರಾಜ, ಆದರೂ ಕ್ರೋಧಕ್ಕೆ ವಶೀಭೂತನಾದ. ತನ್ನ ಅಂತಃಪುರದಲ್ಲಿದ್ದಂಥ ಸ್ತ್ರೀಯರಿಗೆ ಆದೇಶ ಕೊಟ್ಟ, ಈ ವಪುಷ್ಟಮ ಅಂತ ನನ್ನ ಪತ್ನಿ ಏನಿದ್ದಾಳೆ ಇವಳನ್ನು ಅರಮನೆಯಿಂದ ಹೊರಹಾಕಿ, ಇವಳು ನನ್ನ ತಲೆಯ ಮೇಲೆ ತನ್ನ ಹೊಲಸಾದಂತಹ ಕಾಲುಗಳನ್ನು ಇಟ್ಟಿದ್ದಾಳೆ, ಕೆಸರಿನ ಕೊಕ್ಕೆಯಿಂದ ಕೂಡಿದಂಥ ಕಾಲುಗಳನ್ನು ನನ್ನ ತಲೆಯ ಮೇಲೆ ಇಟ್ಟು ನನ್ನನ್ನು ಅವಮಾನಿತನನ್ನಾಗಿ ಮಾಡಿದ್ದಾಳೆ. ಯಜಾಮೇ ಚರಣವು ಮೂರ್ಧಿ ಪಾತ್ರವು ರೇಣು ಗುಂಠಿತವು. ಈ ಪಾಪಿಷ್ಠರಾದವು ನನ್ನ ಮಹತ್ವವನ್ನು ಹಾನಿ ಮಾಡಿದ್ದಾಳೆ. ನನ್ನ ಯಶಸ್ಸು ಮಾನ ಎಲ್ಲ ಕಳಂಕಿತವಾಗಿದೆ. ಬಾಡಿ ಹೋದ ಹೂವಿನ ಮಾಲೆಯನ್ನು ಯಾರೂ ಉಪಯೋಗಿಸೋದಿಲ್ವೋ ಹಾಗೆ ನಾನು ಇವಳನ್ನು ನೋಡ್ಲಿಕ್ಕೂ ಕೂಡ ಇಷ್ಟಪಡೋದಿಲ್ಲ. ಇಂಥ ಭ್ರಷ್ಟರಾದಂಥ ಪತ್ನಿಯ ಜೊತೆಗೆ ನಾನು ಸೇರಿ ಸುಖವಾಗಿ ನಾನು ನಿದ್ದೆ ಬರೋದಾದ್ರೂ ಹೇಗೆ? ನಾಯಿ ಮುಟ್ಟಿದ ಅನ್ನದಂತೆ ನಾನು ಇವಳನ್ನು ಪರಿತ್ಯಾಗ ಮಾಡ್ತೇನೆ. ರಾಜ ಕೂಗಾಡ್ತಾ ಇದ್ದ. ಗಂಧರ್ವ ರಾಜನಂತ ವಿಶ್ವಾವಸು ಅಲ್ಲಿಗೆ ಬಂದ. ಆವಾಗ ಅಲ್ಲಿಗೆ ಬಂದು, ಮಹಾರಾಜನೇ, ನೀನು 300 ಅಶ್ವಮೇಧ ಯಾಗಗಳನ್ನು ಮಾಡಿದ್ದಿ, ನಿನ್ನ ಯಾಗದ ಪ್ರಭಾವವನ್ನು ಇಂದ್ರನಿಗೆ ಸಹಿಸಿಕೊಳ್ಳಿಕ್ಕಾಗಲಿಲ್ಲ. ಅದಕ್ಕಾಗಿ ಇಂಥದೊಂದು ತಂತ್ರವನ್ನು ಇಂದ್ರ ಹೂಡಬೇಕಾಯಿತು. ಅವನೇನು ಮಾಡಿದ ಅಂದ್ರೆ, ಇಂದ್ರ ವಪುಷ್ಟಮ ಅನ್ನುವಂಥ ಹೆಸರಿನ ನಿನ್ನ ಪತ್ನಿಯನ್ನೇನು ನಿನಗೆ ಒದಗಿಸಿಕೊಟ್ನಲ್ಲ, ಅದೆಲ್ಲ ಇಂದ್ರನದೇ ಕಾರಣ. ಇಂದ್ರನೇ ಅದರ ಆಲೋಚನೆ ಮಾಡಿದವನು. ಅವಳು ಯಾರು ಅಂದ್ರೆ ಕಾಶಿರಾಜನ ಪುತ್ರಿಯಾದಂತಹ ವಪುಷ್ಟಮ ಅನ್ನೋ ಹೆಸರಿನವಳು ಹೌದು, ಆದ್ರೆ ಮೂಲತಃ ರಂಭಾ ಎಂಬ ಹೆಸರಿನ ಅಪ್ಸರೆ, ಸ್ವರ್ಗಲೋಕದ ಅಪ್ಸರೆ. ಅವಳನ್ನು ನಿನ್ನ ಹೆಂಡತಿಯನ್ನಾಗಿ ಹುಟ್ಟಿಸಿ ನಿನ್ನ ಯಜ್ಞವನ್ನು ಹಾಳು ಮಾಡಲಿಕ್ಕಾಗಿ ಇಂದ್ರ ಮಾಡಿದಂಥ ಹಂಚಿಕೆ ಇದು. ಆ ವಿಶ್ವಾವಸವನ್ನು ಗಂಧರ್ವ ಹೇಳಿದ. ಇವಳು ಸ್ತ್ರೀರತ್ನ ಆಗಿದ್ದಾಳೆ, ನಿರ್ದುಷ್ಟಳಾಗಿದ್ದಾಳೆ. ನಿನ್ನ ಯಜ್ಞದಲ್ಲಿ ವಿಘ್ನ ಆಗುವ ಕಾರಣಕ್ಕಾಗಿ ಇಂದ್ರ ಮಾಡಿದಂಥ ಆಲೋಚನೆ ಇದು. ನಿನ್ನ ವೈಭವದಿಂದ ನೀನು ದೇವೇಂದ್ರನಿಗೆ ಅನುರೂಪನಾಗಿದ್ದಿ. ನಿನ್ನ ಯಜ್ಞಗಳ ಫಲದಿಂದಾಗಿ ಇಂದ್ರನಿಗೆ ಪರಾಭವ ಆಗಿದೆ, ಅವನು ಭಯ ಪಡ್ತಿದ್ದಾನೆ. ಹಾಗಾಗಿ ಇಂಥವೆಲ್ಲ ಆಲೋಚನೆ ಮಾಡಿದ್ದಾನವನು.
ನೀನು ಕೂಡ ಆ ಇಂದ್ರನ ಸಂಚಿಗೆ ಬಲಿಯಾಗಿ ಗುರುಜನರಿಗೆ ಶಾಪವನ್ನು ಕೊಟ್ಟೆ, ನೀನು ಕೂಡ ಭ್ರಷ್ಟನಾದೆ, ಬ್ರಾಹ್ಮಣರು ಭ್ರಷ್ಟರಾದರು. ರಾಜನ ಭ್ರಷ್ಟತೆ ಪುರೋಹಿತನ ಭ್ರಷ್ಟತೆಗೆ ಕಾರಣ, ಪುರೋಹಿತನ ಭ್ರಷ್ಟತೆ ರಾಜನ ಭ್ರಷ್ಟತೆಗೆ ಕಾರಣ. ಅವೆರಡು ಪರಸ್ಪರ ಇದ್ದದ್ದು ಯಾವತ್ತು. ಅದನ್ನು ಆಡಳಿತಗಾರರು ಮತ್ತು ಆಡಳಿತಗಾರರಿಗೆ ಸಲಹೆ ಕೊಡುವಂಥ ಬ್ರಾಹ್ಮಣರು ಯಾವತ್ತು ಅರ್ಥ ಮಾಡ್ಕೊಳ್ಬೇಕು. ಇವರು ಸರಿಯಾಗಿದ್ರೆ ಅವರು ಸರಿಯಾಗಿರ್ತಾರೆ, ಅವ್ರು ಸರಿಯಾಗಿದ್ರೆ ಇವರು ಸರಿ ಇರ್ತಾರೆ. ಆ ಬ್ರಾಹ್ಮಣರ ಪ್ರಭಾವ ಎಂಥದ್ದು ಅಂದ್ರೆ ಇಲ್ಲಿ ಹೇಳ್ತಾರೆ ಹರಿವಂಶದಲ್ಲಿ, ಈ ಇಂದ್ರ 300 ಅಶ್ವಮೇಧ ಯಾಗಗಳನ್ನು ಮಾಡಿದಂತಹ ಜನಮೇಜಯನಿಗೆ ಹೆದರ್ತಿದ್ದ. ಅಷ್ಟೇ ಅಲ್ಲ, ಆ 300 ಅಶ್ವಮೇಧ ಯಾಗಗಳನ್ನು ಮಾಡಿಸಿದಂಥ ಬ್ರಾಹ್ಮಣರಿಗೂ ಹೆದರ್ತಿದ್ದ ಇಂದ್ರ. ಅದವರ ಶಕ್ತಿ, ಅದು ಪರಸ್ಪರ ಶಕ್ತಿ. ಮಾಡಿಸಿದ್ರಿಂದಾಗಿ ಅವ್ರಿಗೂ ಶಕ್ತಿ, ಮಾಡಿದ್ರಿಂದಾಗಿ ಇವನಿಗೂ ಶಕ್ತಿ. ಒಂದೇ ಮಾಯಾ ಪ್ರಯೋಗದಿಂದ ಒಂದೇ ಕಲ್ಲಿಂದ 2 ಹಕ್ಕಿಯನ್ನು ಹೊಡೆದಂತೆ ನೀನು ಭ್ರಷ್ಟನಾಗಿಬಿಟ್ಟು ನಿನ್ನ ಬ್ರಾಹ್ಮಣರು ಭ್ರಷ್ಟರಾದರು ಹೇಳಿದ ವಿಶ್ವಾವಸ. ಮಹಾ ತೇಜಸ್ವಿ ಆದಂತಹ ಇಂದ್ರ ಇಂಥ ಪಾಪ ಕಾರ್ಯವನ್ನು ಅವನೇ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ನೀನು ವಿಚಾರ ಮಾಡಿದ್ದೇನು? ನೀನು ಅವನಿಗೆ ಮೊಮ್ಮಗ ಆಗಬೇಕು. ಇಂದ್ರ ಅಂದ್ರೆ ಯಾರು? ಅರ್ಜುನ. ಅರ್ಜುನನ ಮೊಮ್ಮಗನೇ ಪರೀಕ್ಷಿತ್. ಅರ್ಜುನನ ಮಗ ಅಭಿಮನ್ಯು, ಅಭಿಮನ್ಯುವಿನ ಮಗ ಪರೀಕ್ಷಿತ್. ಅಂದ್ರೆ ಪರೀಕ್ಷಿತ್ ಅರ್ಜುನನಿಗೆ ಮೊಮ್ಮಗ, ಜನಮೇಜಯ ಮರಿಮಗ. ಇಲ್ಲಿ ಮೊಮ್ಮಗ ಅಂತಿದೆ, ಅಂತೂ ಮರಿಮಗ ಅಂತ ಇಟ್ಕೋಬಹುದು. ಮರಿಮಗನ ಪತ್ನಿಯನ್ನ ಆ ಇಂದ್ರ ಉಪಭೋಗ ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ಇಂಥ ಒಂದು ನಿನ್ನ ಯಜ್ಞವನ್ನು ಹಾಳು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈಗ ಮಾಡಿದ್ದಾನಷ್ಟೇ. ಹಾಗಾಗಿ ನೀನು ಇಂದ್ರನಲ್ಲಾಗಲಿ ಪುರೋಹಿತನನ್ನಾಗಲಿ ನಿನ್ನಲ್ಲಾಗಲಿ ಉಪಷ್ಟಮೆಯನ್ನಾಗಲಿ ದೋಷ ಎಣಿಸಬೇಡ. ಇದೆಲ್ಲವೂ ಕಾಲದ ದೋಷ. ಇದು ಕಾಲವನ್ನು ಯಾರೂ ಮೀರಲಾರರು. ದೇವೇಂದ್ರ ತನ್ನ ಮಾಯಾಶಕ್ತಿಯಿಂದ ಸತ್ತು ಹೋಗಿದ್ದಂಥ ಕುದುರೆಯಲ್ಲಿ ಪ್ರವೇಶ ಮಾಡಿ ಇಂಥದೆಲ್ಲ ಅನಾಹುತಗಳನ್ನು ಮಾಡಿಟ್ಟ. ನೋಡಿ, ಪ್ರವಾಹಕ್ಕೆ ಎದುರಾಗಿ ಮನುಷ್ಯ ಹೇಗೆ ಈಜಲಾರನೋ ಹಾಗೆ ದೇವತೆಗಳ ಸಂಕಲ್ಪ, ದೇವತೆಗಳ ಇಚ್ಛೆ ನಮಗೊಂದು ಪ್ರತಿಕೂಲವಾದರೆ ನಾವು ಅದನ್ನು ದಾಟಲಾರೆವು. ದೇವತೆಗಳನ್ನು ದಿಕ್ಪಾಲಕರು, ಅವರು ಜಗತ್ತನ್ನು ಆಳುವಂಥ ತತ್ವಗಳು. ಅವರು ಪಂಚ ಕರ್ಮೇಂದ್ರಿಯದಲ್ಲಿ ಪಂಚ ಜ್ಞಾನೇಂದ್ರಿಯದಲ್ಲಿ ಅಭಿಮಾನಿಭೂತರಾಗಿರುವಂಥವ್ರು. ಅವ್ರ ಇಚ್ಛೆಯನ್ನು ನಾವು ಹೇಗೆ ಮೀರಬಲ್ಲೆವು ಅಂತ ತಿಳ್ಕೋಬೇಕು ನಾವು. ನಿನ್ನ ಪತ್ನಿಯನ್ನು ಸ್ವೀಕಾರ ಮಾಡುವ. ನಿರಪರಾಧಿಯಾದಂತಹ ಸ್ತ್ರೀಯರನ್ನು ಪರಿತ್ಯಾಗ ಮಾಡಿದರೆ ಮುಂದೊಂದು ದಿವಸ ಆ ಸ್ತ್ರೀಯರು ಕೂಡ ನಿರಪರಾಧಿಯಾದಂತಹ ತಮ್ಮ ಪತಿಗಳನ್ನು ಪರಿತ್ಯಾಗ ಮಾಡ್ತಾರೆ. ಅಂಥದಕ್ಕೆ ನೀನು ಅವಕಾಶ ಮಾಡಿಕೊಡ್ಬೇಡ. ನೋಡಿ, ಈ ಶ್ಲೋಕ ಎಷ್ಟು ಚೆನ್ನಾಗಿದೆ ಅಂದ್ರೆ, ಗ್ರಾಹ್ಯ ಲಾಲಯಿತವ್ಯಾಶ್ಚ ಪೂಜ್ಯಾಶ್ಚ ಸತತಂ ಬುಧೈಃ ಶೀಲವತ್ಯಃ ನಮಸ್ಕಾರ್ಯಾಃ ಪೂಜ್ಯಾಃ ಶ್ರಿಯ ಇವ ಸ್ತ್ರೀಯಃ. ಲಕ್ಷ್ಮೀದೇವಿಗೆ ಸಮಾನರಾದವರು ಸ್ತ್ರೀಯರು, ಶೀಲವತಿಯರಾದಂತಹ ಸ್ತ್ರೀಯರು ಲಕ್ಷ್ಮೀದೇವಿಗೆ ಸಮಾನರಾದವರು, ಜ್ಞಾನಿಗಳಾದವರು, ಪಂಡಿತರಾದವರು ಲಕ್ಷ್ಮೀದೇವಿಗೆ ಯಾವ ರೀತಿ ಗೌರವ ಕೊಡ್ತಾರೋ ಆ ಲಕ್ಷ್ಮೀದೇವಿಯ ಸನ್ನಿಧಾನ ಇವರಲ್ಲಿದೆ ಅಂತ ತಿಳ್ಕೊಂಡು ಆ ಸ್ತ್ರೀಯರನ್ನು ಗೌರವಿಸಬೇಕು. ಅವರನ್ನು ಸಕಲ ಸಾಮಗ್ರಿಗಳು, ಅವರಿಗೆ ಅಭಿಷಿತಗಳನ್ನೆಲ್ಲ ಕೊಟ್ಟು ಅವರನ್ನ ಗೌರವಿಸಬೇಕು, ಪಾಲಿಸಬೇಕು. ಗ್ರಾಹ್ಯ ಅಂದ್ರೆ ಸ್ವೀಕಾರ ಮಾಡಲ್ಪಡಬೇಕು. ಲಾಲಯಿತವ್ಯಾಹ ಅವರನ್ನು ಚೆನ್ನಾಗಿ ನೋಡ್ಕೋಬೇಕು. ಪೂಜ್ಯಾಹ ಗೌರವ ಕೊಡಬೇಕು. ನಮಸ್ಕಾರ್ಯಾಹ ಪೂಜ್ಯಾಹ ಶ್ರೇಯ ಇವ ಲಕ್ಷ್ಮೀದೇವಿ ಅಂತೆ. ಹೀಗೆ ವಿಶ್ವಾವಸ ಹೇಳಿದ ಅನ್ನೋಲ್ಲಿಗೆ 5ನೇ ಅಧ್ಯಾಯ ಮುಕ್ತಾಯ ಆಗಿದೆ. 6ನೇ ಅಧ್ಯಾಯದಲ್ಲಿ ಸೌತಿಗಳು ಕಥೆಯನ್ನು ಮುಂದುವರಿಸಿದ್ರು. ಜನಮೇಜಯ ರಾಜನಿಗೆ ಆ ಉಪುಷ್ಟಮೆಯ ಶೀಲದ ಬಗ್ಗೆ ಏನು ಸಂದೇಹ ಬಂದಿತ್ತು, ಅದು ಆ ವಿಶ್ವಾವಸುವಿನ ಸಮಾಧಾನದ ಮಾತುಗಳಿಂದಾಗಿ ನಿವಾರಣೆ ಆಯಿತು. ಅವಳನ್ನು ಸ್ವೀಕಾರ ಮಾಡಿದ. ಸ್ವೀಕಾರ ಮಾಡಿ ಸುಖ ಸಮಾಧಾನಗಳಿಂದ ತನ್ನ ಜೀವನವನ್ನು ಮುಂದುವರಿಸಿದ. ನಹಿ ವಿರಮತಿ ವಿಪ್ರಪೂಜನಾಂತ್ ನಚ ವಿನಿವರ್ತತಿ ಯಜ್ಞದಾನಶೀಲನಾತ್ ನಚ ವಿಷಯ ಪರಿರಕ್ಷಣಾತ್ ಚ್ಯುತಃ ಅಭೂತ್ ನಚ ಪರಿಗರ್ಹತಿ ತಾಮ್ ಉಪುಷ್ಟಮಾಂಚ. ಎಂದೂ ಆತ ಜ್ಞಾನಿಗಳ ಪೂಜಾ ಸತ್ಕಾರಗಳನ್ನು ಬಿಡಲಿಲ್ಲ, ಅವರನ್ನು ಸತ್ಕಾರ ಮಾಡ್ತಿದ್ದ. ಯಜ್ಞಯಾಗಾದಿಗಳನ್ನು ಮಾಡೋದನ್ನು ಬಿಡಲಿಲ್ಲ, ದಾನ ಮಾಡೋದನ್ನು ಬಿಡಲಿಲ್ಲ. ರಾಷ್ಟ್ರ ರಕ್ಷಣೆ ವಿಷಯದಲ್ಲಿ ಯಾವತ್ತಿಗೂ ಆಲಸ್ಯ ಆಗಲಿಲ್ಲ. ಧರ್ಮಪತ್ನಿ ಅಂತ ಉಪುಷ್ಟಮೆಯನ್ನು ಮುಂದೆಂದಿಗೂ ಆತ ನಿಂದನೆ ಮಾಡಲಿಲ್ಲ, ಅದನ್ನು ಸ್ವೀಕಾರ ಮಾಡಿದ. ವೇದವ್ಯಾಸರೆಲ್ಲ ಮೊದಲೇ ಹೇಳಿದ್ರು, ಅವ್ರು ಹೇಳಿದಂತೆ ನಡೆಯಿತು. ಜನಮೇಜಯ ರಾಜನಿಗೆ ಅದನ್ನು ಬದಲಾಯಿಸಲಿಕ್ಕೆ ಆಗಲಿಲ್ಲ. ಅದನ್ನೆಲ್ಲ ಆತ ವೇದವ್ಯಾಸರು ಹೇಳಿದನ್ನೆಲ್ಲ ಮನಸ್ಸಿನಲ್ಲಿ ಮೇಲಿಂದ ಮೇಲೆ ಆತ ಮೆಲುಕು ಹಾಕಿದ. ಮೆಲುಕು ಹಾಕಿ ಯಜ್ಞದ ಸಂದರ್ಭದಲ್ಲಿ ತನಗೇನು ಕೋಪ, ತಾಪ, ಸಂತಾಪಗಳು ಉಂಟಾಗಿದ್ದವು ಅವುಗಳನ್ನು ಆತ ತೊರೆದ ಕ್ರಮೇಣ. ಮಹಾತ್ಮರಾದಂತಹ ವೇದವ್ಯಾಸ ಋಷಿಗಳು ಈ ಮಹಾಕಾವ್ಯವನ್ನು ಯಾರು ಪಠನೆ ಮಾಡ್ತಾರೋ
ಅವರು ಮನುಷ್ಯರಲ್ಲಿ ಅತ್ಯಂತ ಪರಮ ಪೂಜನೀಯನಾಗ್ತಾನೆ, ಮನುಷ್ಯರಲ್ಲೇ ಶ್ರೇಷ್ಠನಾಗ್ತಾನೆ. ದುರ್ಲಭವಾದಂತಹ ಪೂರ್ಣಾಯುಷ್ಯವನ್ನು ಪಡ್ಕೊಳ್ತಾನೆ. ಅದಾದ ನಂತರ ಕೃಷ್ಣನ ಪರಮ ಪೂಜ್ಯವಾದಂತಹ ಪಾದವನ್ನು ಪಡ್ಕೊಳ್ತಾನೆ. ಇದಂ ಮಹಾಕಾವ್ಯಂ ಋಷೇಹೇ ಮಹಾತ್ಮನಃ ಪಠನ್ ನೃಣಾಂ ಪೂಜ್ಯತಮಃ ಭವೇನ್ನರಃ ಪ್ರಕೃಷ್ಟಮಾಯು ಸಮಭವತ್ಯ ದುರ್ಲಭಂ ಲಭೇಚ್ಛ ಸರ್ವಜ್ಞ ಫಲಂ ಚ ಕೇಶವಂ. ಇಂದ್ರನ ಮನಸ್ಸಿನ ಆತಂಕವೂ ಪರಿಹಾರ ಆಯಿತು. ಜನಮೇಜಯ ರಾಜನಿಗೆ ಇದ್ದಂಥ ಸಂತಾಪಗಳು ಪರಿಹಾರ ಆದವು. ಇಂಥ ಈ ಪ್ರಕರಣವನ್ನು ಯಾರು ಪಠನೆ ಮಾಡ್ತಾನೆ ಅವನು ಸಮಸ್ತ ಆತಂಕಗಳಿಂದ ದೂರ ಆಗ್ತಾನೆ. ನಾನಾ ರೀತಿಯಾದಂತಹ ಮನೋವಾಂಚಿತವಾದ ಕಾಮನೆಗಳನ್ನು ಪಡ್ಕೊಳ್ತಾನೆ. ಆಪ್ತ ಕಾಮನಾಗಿ ಚಿರಕಾಲದವರೆಗೂ ಸಂತುಷ್ಟನಾಗಿರ್ತಾನೆ. ವೃಕ್ಷಗಳು ಕಾಲಾನುಗುಣವಾಗಿ ಪುಷ್ಪಗಳನ್ನು ಕೊಡ್ತವೆ. ನೀವು ಹಚ್ಚಿದ ಕೂಡಲೇ ಆ ವೃಕ್ಷ ಪುಷ್ಪವನ್ನು ಕೊಡೋದಿಲ್ಲ. ಆ ಪುಷ್ಪಗಳು ತಡವಾಗಿ ಹುಟ್ಟಿ ಆಮೇಲೆ ಫಲ ಆಗೋದು. ಆ ಫಲಗಳಿಂದ ಮತ್ತೆ ಬೀಜ ಹುಟ್ಟಿ ಮತ್ತೊಂದು ವೃಕ್ಷ ಚಿಗುರಬೇಕು. ಅನುಕ್ರಮವಾಗಿ ಆ ಚಿಗುರು ಕೂಡ ದೊಡ್ಡ ವೃಕ್ಷವಾಗಿ ಪರಿಣಾಮ ಹೊಂದುತ್ತದೆ. ಅದರಂತೆ ವೇದವ್ಯಾಸರು ಪ್ರಕಟ ಮಾಡಿರುವಂತಹ ಈ ವಾಣಿ ಏನಿದೆ, ಪ್ರವಚನಕಾರರು ನಮ್ಮಂತಹ ಕ್ಷುದ್ರವಾದಂತಹ ಪ್ರವಚನಕಾರರ ಮೂಲಕವಾಗಿ ಎಲ್ಲಾ ಕಡೆ ಹರಡಿ ಅದರ ಮೂಲಕವಾಗಿ ಅಲ್ಲಿ ಬಂದಂತಹ ಭಾಗವತರ ಕೀರ್ತಿ ಮತ್ತು ವೇದವ್ಯಾಸರ ಕೀರ್ತಿ ಏನಿದೆ ಅದೆಲ್ಲವೂ ಕೂಡ ನಮ್ಮಂಥವರ ಮೂಲಕ ಅದು ಹರಡ್ತದೆ. ನಾನು ಅದ್ ಮೇಲಿಂದ ಮೇಲೆ ಅನ್ಕೊಳ್ಳೋದಿದೆ, ನಾನೇ ಅನುಸಂಧಾನ ಮಾಡ್ಕೊಳ್ಳೋದಿದೆ ಮತ್ತು ಕೇಳಿದವ್ರಿಗೂ ಹೇಳೋದಿದೆ. ನಾವೇನಂದ್ರೆ ಕಾಲುವೆಗಳಿದ್ದಂತೆ ನಾವು ವೇದವ್ಯಾಸರಿಂದ ಬಂದಂತಹ ವಾಣಿ ಏನಿದೆ, ಗಂಗಾ ನದಿಗೆ ಸಮಾನವಾದಂತಹ ವಾಣಿ, ಆ ವಾಣಿ ಜನಸಾಮಾನ್ಯರ ತನಕ ಬಂದು ಮುಟ್ಲಿಕ್ಕೆ ನಾವು ಕಾಲುವೆಗಳಿದ್ದಂತೆ. ನಿಮ್ಮ ಜಮೀನಿಗೆ ನೀವು ಯಾವುದಿಂದ ನೀರು ಹಾಯಿಸ್ತೀರಿ ಅಂತ ಯಾರು ಕೇಳಿದ್ರೆ, ಅಂದ್ರೆ ನದಿಯಿಂದ ನೀರು ಹಾಯಿಸ್ತಿರೋ ಬಾವಿಯಿಂದ ನೀರು ಹಾಯಿಸ್ತಿರೋ ಅಂತ ಕೇಳೋರ ಅಭಿಪ್ರಾಯ. ಉತ್ತರ ನೀವು ಹಾಗೆ ಕೊಡ್ತೀರಿ. ಕಾಲುವೆಗಳ ಮೂಲಕ ನೀರು ಹಾಯಿಸ್ತೀವಿ ಅಂತ ಯಾರು ಉತ್ತರ ಕೊಡೋದಿಲ್ಲ. ಕಾಲುವೆಗಳಿಗೆ ಮಹತ್ವ ಇಲ್ಲ ಅಲ್ಲಿ. ನಿಮಗೆ ಮೂಲ ಯಾವುದು, ನದಿ ಮೂಲವೋ ಅಥವಾ ಬಾವಿ ಮೂಲವೋ, ಅದು ಉತ್ತರ ಪತ್ರದಲ್ಲೂ ಹಾಗೆ ಬರೀತಾರೆ ಲ್ಯಾಂಡ್ ಅಕೌಂಟ್ ನಲ್ಲಿ. ಕಾಲುವೆ ಮೂಲಕ ಅಂತ ಯಾರು ಬರ್ಕೊಳ್ಳೋದಿಲ್ಲ. ಕಾಲುವೆಗಳು ನೀರನ್ನು ಹಾಯಿಸ್ಲಿಕ್ಕೆ ಸಾಧನ ಅಷ್ಟೇ. ಹಾಗೆ ಆ ಪ್ರವಚನಕಾರರ ಮೂಲಕವಾಗಿ ಅಂತ ಏನು ಬಂತಲ್ಲ, ಅದು ನಮ್ಮಂತ ಸಾಮಾನ್ಯರಾದಂತಹ ಪ್ರವಚನಕಾರರ ಮೂಲಕ ಆ ವಾಣಿ ಜನಸಾಮಾನ್ಯರನ್ನ ತಲುಪ್ತದಷ್ಟೇ. ಅದಕ್ಕೆ ನಾವು ಸಾಧನದಷ್ಟೇ. ಪುತ್ರ ನ ಪುತ್ರೋ ಲಭತೆ ಸುವರ್ಚಸಃ ಚ್ಯುತಃ ಪುನರ್ವಿಂದತಿ ಚಾತ್ಮನಃ ಸ್ಥಿತಿಂ ವ್ಯಾಧಿಂ ನಚಾಪ್ನೋತಿ ಚಿರಂ ಚ ಬಂಧನಂ ಕ್ರಿಯಾಂ ಚ ಪುಣ್ಯಾಂ ಲಭತೆ ಗುಣಾನ್ವಿತಃ. ಈ ಗ್ರಂಥವನ್ನು ಪಠನೆ ಮಾಡುವಂಥವನು ಹರಿವಂಶ ಗ್ರಂಥ ಆಗ್ಬೋದು ಮತ್ತು ನಿರ್ದಿಷ್ಟವಾಗಿ ಈ ಅಶ್ವಮೇಧಾಗದ ಈ ಕಥೆ ಎಂದು ಇದನ್ನು ಪಠನ ಮಾಡುವವನು ಆತ ಅಪುತ್ರ, ಒಂದು ವೇಳೆ ಪುತ್ರರಹಿತನಾಗಿದ್ದರೆ ಸುವರ್ಚಸಃ ಪುತ್ರಾನ್ ಲಭತೆ, ಶ್ರೇಷ್ಠರಾದಂಥ ಬ್ರಹ್ಮಜ್ಞಾನಿಗಳಂಥ ಮಕ್ಕಳನ್ನು ಪಡ್ಕೋತಾನೆ. ಚ್ಯುತಃ, ಯಾವುದೇ ಕಾರಣಕ್ಕಾಗಿ ದೊಡ್ಡ ಸ್ಥಾನದಲ್ಲಿದ್ದು ಚ್ಯುತ ಆಗಿದ್ರೆ, ಅಂದ್ರೆ ಅಧಿಕಾರ ಇರ್ಬೋದು ಅಥವಾ ಅತ್ಯುನ್ನತ ಶೀಲ ಇತ್ಯಾದಿ ಧರ್ಮಸ್ಥಾನಗಳಲ್ಲಿದ್ದವನು ಕಾರಣಾಂತರಗಳಿಂದ ಭ್ರಷ್ಟವಾಗಿ ಹೋಗಿರ್ತಾರಲ್ಲ, ಅಂಥವರು ಮತ್ತೆ ತಮ್ಮ ಸ್ಥಾನವನ್ನು ಪಡ್ಕೊಳ್ತಾರೆ. ವ್ಯಾಧಿನ ಚಾಪ್ನೋತಿ, ಯಾವ ರೋಗವೂ ಅವರಿಗೆ ಬರೋದಿಲ್ಲ. ಆದಿ ವ್ಯಾಧಿಗಳ ಬಂಧನ ಅವನಿಗಿರೋದಿಲ್ಲ. ಸಂಸಾರ ಬಂಧನವನ್ನು ಆತ ಕಳ್ಕೊತಾನೆ, ಪುಣ್ಯಗಳ ಫಲವನ್ನು ಅನುಭವಿಸ್ತಾನೆ. ಪತಿಮಭಿಲಭತೆ ಚ ಸತ್ಸು ಕನ್ಯಾ ಶ್ರವಣಮುಪೇತ್ಯ ಶುಭಾ ಮುನೇಸ್ತು ವಾಚಃ ಜನಯತಿ ಚ ಸುತಾನ್ ಗುಣೈರುಪೇತಾನ್ ರಿಪುಜನಮರ್ದನ ವೀರ್ಯಶಾಲಿನಶ್ಚ. ಮಹರ್ಷಿಗಳಾದಂತಹ ವೇದವ್ಯಾಸರ ಈ ಮಂಗಳಮಯವಾದಂತಹ ವಾಣಿಯನ್ನು ಕೇಳಿದವಳು ಅಂಥ ಕನ್ಯೆ ಸಾಮಾನ್ಯನಾದ ಗಂಡನನ್ನು ಪಡ್ಕೊಳ್ಳೋದಿಲ್ಲ, ಶ್ರೇಷ್ಠ ಪುರುಷರಲ್ಲಿ ಶ್ರೇಷ್ಠನನ್ನು ಪಡ್ಕೊಳ್ತಾರೆ. ಪತಿಮ ಅಭಿಲಭತೆ ಸತ್ಸು, ಸಜ್ಜನರಲ್ಲಿ ಶ್ರೇಷ್ಠರಾದವರಲ್ಲಿ ಶ್ರೇಷ್ಠನನ್ನು ಪಡ್ಕೋತಾಳೆ. ಶುಭಕರವಾದಂತಹ ಮುನಿಯ ಈ ವಾಣಿಯನ್ನು ಕೇಳಿದವರು ಇದಷ್ಟೇ ಅಲ್ಲ, ಪತಿಯನ್ನು ಪಡ್ಕೊಳ್ಳೋದಷ್ಟೇ ಅಲ್ಲ, ಜನಯತಿಚ ಸುತಾನ್ ಗುಣೈರುಪೇತಾನ್, ಸದ್ಗುಣಶಾಲಿಯಾದಂಥ ಮಕ್ಕಳನ್ನು ಪಡ್ಕೋತಾಳೆ. ಅವರು ರಿಪು ಜನ ಮರ್ದನ ವೀರ್ಯಶಾಲಿನಶ್ಚ, ಶತ್ರುಗಳನ್ನು ಮೆಟ್ಟಿ ನಿಲ್ಲುವಂಥವರಾಗಿರ್ತಾರೆ. ಕ್ಷತ್ರಿಯ ಧರ್ಮದಲ್ಲಿದ್ದಂತಹ ಪುರುಷರು ಇದು ಗ್ರಂಥವನ್ನು ಪಠನೆ ಮಾಡಿದರೆ ಭೂಮಂಡಲವನ್ನೇ ಅವರು ಗೆಲ್ಲುತ್ತಾರೆ, ಅನುಪಮವಾದಂತಹ ಐಶ್ವರ್ಯವನ್ನು ಪಡ್ಕೋತಾರೆ, ಶತ್ರುಗಳನ್ನು ಪರಾಜಯಗೊಳಿಸ್ತಾರೆ. ವೈಶ್ಯರಾದವರು ಈ ಕಾವ್ಯವನ್ನು ಶ್ರವಣ ಮಾಡಿದರೆ ವಿಪುಲವಾದಂತಹ ಐಶ್ವರ್ಯವನ್ನು ಪಡ್ಕೊಳ್ತಾರೆ. ಸುಗತಿಮಿಯ ಶ್ರವಣಾಸ್ತು ಶೂದ್ರ ಜಾತಿಗೆ, ಶೂದ್ರ ಜಾತಿಯವರಾದರೂ ಕೂಡ ಅವರು ಈ ಮಹಾಗ್ರಂಥವನ್ನು ಶ್ರವಣ ಮಾಡಿದ್ರಿಂದ ಅತ್ಯುತ್ತಮವಾದ ಗತಿಯನ್ನು ಪಡ್ಕೊಳ್ತಾರೆ.
ಪುರಾಣಮೇತಚ್ಚರಿತಂ ಮಹಾತ್ಮನ ಮಧೀತ್ಯ ಬುದ್ಧಿಂ ಲಭತೆ ಚ ನೈಷ್ಠಿಕೀಂ ವಿಹಾಯ ದುಃಖಾನಿ ವಿಮುಕ್ತ ಸಂಗಃ ಸ ವೀತರಾಗ ವಿಚರೇದ್ ವಸುಂಧರಾಂ. ಮಹಾತ್ಮರ ಚರಿತ್ರೆಗಳಿಂದ ಕೂಡಿದಂಥ ಈ ಪುರಾಣವನ್ನ ಯಾರು ಅಧ್ಯಯನ ಮಾಡ್ತಾನೆ ಅವನು ಪರಮಾತ್ಮನಲ್ಲಿ ಅಚಲವಾದಂಥ ಬುದ್ಧಿಯನ್ನು ಪಡ್ಕೋತಾನೆ. ಮತ್ತು ಅವನಿಗೆ ಮುಂದೆ ಸದ್ಗತಿ ಆಗೋದಂತೂ ಇದ್ದೇ ಇದೆ. ಈಗಲೇ ಆತ ಜೀವನ್ಮುಕ್ತನಾಗಿ ಈ ಜಗತ್ತಿನಲ್ಲಿ ರಾಗದ್ವೇಷಗಳಿಂದ ರಹಿತನಾಗಿ ಯಾವುದರಲ್ಲೂ ಆಸಕ್ತಿ ಇಲ್ಲದವನಾಗಿ ಆನಂದದಿಂದ ಸಂಚಾರ ಮಾಡ್ತಾನೆ. ಇದಕ್ಕೆ ಬಹುಶಃ ಜೀವನ್ಮುಕ್ತಿಯ ಅವಸ್ಥಾ ಅಂತಾರೆ ಅಂತ ನನ್ನ ಗ್ರಹಿಕೆ. ಶೌನಕರೇ, ನಾನು ಹೇಳಿದಂಥ ಈ ಆಖ್ಯಾನ ಏನಿದೆ ಇದನ್ನ ಬ್ರಾಹ್ಮಣರ ಸಮೂಹದಲ್ಲಿ ಮತ್ತೆ ಮತ್ತೆ ಪ್ರಚಾರ ಮಾಡಿ ಅಂತಾರೆ ಈ ಸೌತ ಪುರಾಣಿಕರು ಶೌನಕರಿಗೆ ಕಥೆ ಹೇಳಿದ್ರು. ಆ ಕಥೆಯನ್ನು ಕೇಳಿದವರೆಲ್ಲರೂ ಆ ಕಥೆಯನ್ನು ಹೇಳುವುದರಲ್ಲಿ ನಿಷ್ಣಾತರಾಗಬೇಕು. ಮುಂದೆ ಅವರನ್ನು ಹೇಳ್ತಾ ಹೋಗ್ಬೇಕು. ಅದು ಕರ್ತವ್ಯ, ಬ್ರಾಹ್ಮಣರಾದವ್ರ ಕರ್ತವ್ಯ. ಅದು ಹೇಳ್ತಾ ಹೋಗ್ಬೇಕು. ಅವ್ರು ಮತ್ತೆ ಮತ್ತೆ ಅವ್ರು ನೆನಪು ಮಾಡ್ಕೊಳ್ಬೇಕು. ಎಲ್ಲ ಕಡೆ ಸಂಚಾರ ಮಾಡಬೇಕು. ಅದು ಬ್ರಾಹ್ಮಣರಾದವ್ರ ಕರ್ತವ್ಯ ಏನಿದೆ ಅಂತಂದ್ರೆ ಸಂಚಾರ ಮಾಡ್ತಿರ್ಬೇಕು ಅಂತಿದೆ. ಒಂದೇ ಜಾಗದಲ್ಲಿ ತಮ್ಮ ಜಾಗದಲ್ಲಿ ತಾವು ಕೂತ್ಕೊಂಡು ಅದೆಲ್ಲ ಮಾಡೋದು ಸರಿಯೇ. ವಿವಿಧ ಪ್ರದೇಶಗಳಲ್ಲಿ ಸಂಚಾರ ಮಾಡಿ ಧರ್ಮ ಪ್ರಚಾರ ಮಾಡಬೇಕು ಅನ್ನೋದು ಕೂಡ ಬ್ರಾಹ್ಮಣರಿಗೊಂದು ಬಹಳ ಮುಖ್ಯವಾದ ಕರ್ತವ್ಯ. ಎಲ್ಲೋ ಒಂದ್ ಕಡೆ ಮಹಾಭಾರತದಲ್ಲಿ ಸಂಚಾರ ಮಾಡದೇ ಇರುವಂತಹ ಬ್ರಾಹ್ಮಣನಿಗೆ ಬರುವಂತಹ ಪಾಪ ನನಗೆ ಬರಲಿ, ನಾನೊಂದು ವೇಳೆ ಸುಳ್ಳು ಹೇಳಿದ್ರೆ ಅಂತ ಯಾರೋ ಒಬ್ರು ಕರ್ಣನು ಅರ್ಜುನನು ಯಾರೋ ಪ್ರತಿಜ್ಞೆ ಮಾಡೋ ಮಾತಿದೆ. ಸಂಚಾರ ಮಾಡಿದ್ರೆ ಬ್ರಾಹ್ಮಣರಿಗೆ ಪಾಪ ಬರ್ತದೆ. ಮುಂದೆ ಒಂದ್ಸರಿ ವಿಸ್ತಾರವಾಗಿ ಎಲ್ಲರೂ ಬಂದಾಗ ಅದನ್ನ ಹೇಳ್ತೀನಿ. ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಕೆಲವು ಕಡೆ, ಕೆಲವೊಂದು ವಿಸ್ತಾರವಾಗಿ ಹೇಳಿದ್ದೇನೆ ಈ ಕಥೆಯನ್ನ. ಮುಂದೆ ಏನನ್ನು ಹೇಳಲಿ ನಾನು ಅಂತ ಆ ಸೌತಿಗಳು ಕೇಳಿದ್ರು. ಅಲ್ಲಿಗೆ 6ನೇ ಅಧ್ಯಾಯ ಮುಕ್ತಾಯ ಆಗಿದೆ. 7ನೇ ಅಧ್ಯಾಯದಲ್ಲಿ ಜನಮೇಜಯ ಹೀಗೆ ಪ್ರಶ್ನೆ ಮಾಡುವಂತ ಕಥಾಭಾಗ ಇದೆ. ವೈಶಂಪಾಯನರೇ, ನೀವು ಯೋಗ ವಿದ್ಯೆಯನ್ನು ತಿಳಿದವರಲ್ಲಿ ಶ್ರೇಷ್ಠರಾದವರು. ಸಮುದ್ರದಲ್ಲಿ ಪೌಡಿಸಿರುವಂತಹ ಭಗವಂತನಾದಂಥ ಪದ್ಮನಾಭನ ಪ್ರಭಾವವನ್ನು ವರ್ಣನೆ ಮಾಡಿ, ಋಷಿ ಮುನಿಗಳ ಉತ್ಪತ್ತಿ ಹೇಗಾಯಿತು ಈ ರಹಸ್ಯವನ್ನು ತಿಳಿಸುವಂತ ಕೃಪೆ ಮಾಡಿ. ಭಗವಂತನಾದಂಥ ಹರಿಯ ಕೀರ್ತನೆಯನ್ನು ಎಷ್ಟು ಬಾರಿ ಶ್ರವಣ ಮಾಡಿದ್ರೂ ನಮಗೆ ತೃಪ್ತಿ ಇಲ್ಲ. ಯಾವ ಕಾರಣದಿಂದಾಗಿ ಆತ ಏಕಾರಣವಾದ ಜಲದಲ್ಲಿ ಮಲಗಿದ್ದ, ಎಷ್ಟು ಕಾಲ ಮಲಗಿದ್ದ, ಕಾಲದ ಉತ್ಪತ್ತಿಗೆ ಹೇಗಾಯಿತು, ಸರ್ವೇಶ್ವರನಾದಂಥ ವಿಷ್ಣು ಎಷ್ಟು ಕಾಲದ ನಂತರ ಎಚ್ಚೆತ್ತುಕೊಳ್ತಾನೆ, ಯೋಗ ನಿದ್ರೆಯಿಂದ ಎಚ್ಚೆತ್ತುಕೊಂಡ ಮೇಲೆ ಈ ಸಮಗ್ರವಾದ ಸೃಷ್ಟಿಯನ್ನ ಹೇಗೆ ಸೃಷ್ಟಿ ಮಾಡ್ತಾನೆ, ಹಿಂದೆ ಯಾರು ಪ್ರಜಾಪತಿಗಳಾಗಿದ್ದರು, ಚರಾಚರ ಪ್ರಾಣಿಗಳು, ದೇವಾಸುರ ಗಣಗಳು, ಉರಗ ರಾಕ್ಷಸರು, ಅಗ್ನಿ ವಾಯುಗಳು, ಭೂಮಿ ಆಕಾಶಗಳು, ಮಹಾಭೂತಗಳು ಇವೆಲ್ಲ ಸೃಷ್ಟಿ ಹೇಗಾದವು, ಇಂಥ ಶ್ರೀಮನ್ನಾರಾಯಣನ ಅದ್ಭುತವಾದ ಯಶಸ್ಸನ್ನು ಮತ್ತಷ್ಟು ವರ್ಣನೆ ಮಾಡಿ ಅಂತ ಆ ಜನಮೇಜಯ ಕೇಳಿದ. ಆಗ ವೈಶಂಪಾಯನರು ಅದನ್ನ ವಿವರಿಸಿ ಹೇಳಿದ್ರು. ಕುರುವಂಶದಲ್ಲಿ ಹುಟ್ಟಿದಂತಹ ಮಹಾರಾಜನೇ, ನಿನಗೆ ಶ್ರೀಮನ್ನಾರಾಯಣನ ಕೀರ್ತಿಯನ್ನು ಶ್ರವಣ ಮಾಡಬೇಕು ಅಂತ ಏನು ಅಪೇಕ್ಷೆ ಹುಟ್ಟಿದೆ, ಅದು ನಿನ್ನ ಕುಲಕ್ಕೆ ಅನುರೂಪವಾಗಿದೆ. ನಿನ್ನ ಕುಲದಲ್ಲಿ ಇದ್ದಂಥವರೆಲ್ಲರೂ ಅಂಥವರೇ ಆಗಿದ್ರು. ನಿನ್ನ ಪೂರ್ವಾರ್ಜಿತವಾದ ಪುಣ್ಯದ ನಿನ್ನ ಮತ್ತು ನಿನ್ನ ಪೂರ್ವಜರ ಪೂರ್ವಾರ್ಜಿತವಾದಂತಹ ಪುಣ್ಯದ ಪ್ರತಿಫಲ ಇದಾಗಿದೆ. ಪುರಾತನರಾದಂತಹ ದೇವತೆಗಳು, ಮಹತ್ತರವಾದಂತಹ ಪ್ರವಚನಕಾರರು, ಭಾಗವತರು ಅವರೆಲ್ಲರೂ ಇದನ್ನ ಶ್ರವಣ ಮಾಡಿಸಿದ್ರು, ಪ್ರವಚನ ಮಾಡಿದ್ರು. ಅದನ್ನು ನಾನು ನಿನಗೆ ಶ್ರವಣ ಮಾಡಿಸ್ತೇನೆ. ತಮ್ಮ ತಪಸ್ಪ್ರಭಾವದಿಂದ ಎಲ್ಲವನ್ನೂ ನೋಡಿದಂಥವ್ರು, ಬೃಹಸ್ಪತಿಗೆ ಸಮಾನರಾದಂಥವ್ರು ಅವರು ನಮ್ಮ ಗುರುಗಳು. ಯಾರು ಅಂದ್ರೆ ವೇದವ್ಯಾಸರು. ನನಗೆ ಅವರು ಯಾವ ರೀತಿಯಾಗಿ ಇದನ್ನೆಲ್ಲ ಉಪದೇಶ ಮಾಡಿದ್ರು ಅದನ್ನ ನಾನು ನನ್ನ ಬುದ್ಧಿಗೆ ನಿಲ್ಕುವಷ್ಟು ಎಷ್ಟು ತಿಳ್ಕೊಂಡಿದ್ನೋ ಅದನ್ನ ನಾನು ನಿನಗೆ ಹೇಳ್ತೇನೆ. ಇಂಥ ವೈಶಂಪಾಯನರೇ ಹೇಳಿದ್ರು. ಅದೇನಂದ್ರೆ, ನಾನೊಬ್ಬ ದೊಡ್ಡ ಋಷಿ ಇದ್ದಿರ್ಬೋದು, ಆದ್ರೆ ನನ್ನ ಗುರುಗಳು ಎಲ್ಲ ವಿಷಯಗಳನ್ನು ನನಗೇನು ಹೇಳಿದ್ರೆ ಅಷ್ಟೆಲ್ಲವನ್ನು ನಾನು ತಿಳ್ಕೊಂಡಿಲ್ಲ, ಅಷ್ಟೆಲ್ಲವನ್ನು ನಾನು ಜೀರ್ಣಿಸ್ಕೊಳ್ಳಿಕ್ಕೆ ಆಗಿಲ್ಲ ಅಂದ್ರೆ ಅವರು ಆ ವೈಶಂಪಾಯನರು. ಅವರು ಹೇಳಿದಂತೆ ಹೇಳಲಿಕ್ಕೆ ನನಗೆ ಸಾಧ್ಯವೂ ಇಲ್ಲ. ನಾನು ಅವರಿಂದ ಎಷ್ಟನ್ನು ಗ್ರಹಿಸ್ತೇನೋ ಅಷ್ಟನ್ನು ಮಾತ್ರ ಹೇಳ್ತೇನೆ. ಮೇಲಾಗಿ ನಾನು ನಮ್ಮ ಗುರುಗಳಿಂದ ಎಷ್ಟೇ ಕೇಳಿದ್ರು ಆ ಪದ್ಮನಾಭನ ಶ್ರೀಮನ್ನಾರಾಯಣ ಗುಣಗಳನ್ನ ತಿಳ್ಕೊಳ್ಳಿಕ್ಕೆ ನನಗೆ ಸಾಧ್ಯವಾಗೋದಿಲ್ಲ. ತಿಳಿದಷ್ಟು ಹೇಳ್ತೇನೆ. ಅಂದ್ರೆ ಇದನ್ನೆಲ್ಲ ಯಾಕೆ ಹೇಳ್ತಾರಂದ್ರೆ, ಇದೆಲ್ಲರಿಗೂ ಗೊತ್ತಿದ್ದೆ ಪ್ರವಚನ ಇಂಥ ಸ್ಥಳದಲ್ಲಿ ಈ ಸಂದರ್ಭದಲ್ಲಿ ಪ್ರವಚನ ಮಾಡ್ಲಿಕ್ಕೆ ಕೂತವರಿಗೆಲ್ಲ ಆಕಸ್ಮಿಕವಾಗಿ ಅಹಂಕಾರ ಪ್ರವೇಶ ಆಗಬಾರ್ದು. ಅದು ಅಹಂಕಾರ ಅನ್ನೋದು ಏನಿರ್ತದಲ್ಲ, ಅದು ಎಲ್ಲಿಂದ ಯಾವ ಸಂದರ್ಭದಲ್ಲಿ ಹೇಗೆ ನುಸುಳ್ತದೋ ಅಂತ ಗೊತ್ತಿಲ್ಲ. ಏನ್ರಿ ಅದ್ಭುತವಾಗಿ ಹೇಳ್ಬಿಟ್ರಿ ಅಂತ 4 ಜನ ಅಂದ್ಬಿಟ್ರೆ ಮುಗಿದಾಯ್ತು, ಆಚಾರ್ಯ ಮೇಲೆ ಏರ್ಬಿಡ್ತಾರೆ. ಹಾಗಾಗಿ ಅಹಂಕಾರ ಮನುಷ್ಯನ ಮನಸ್ಸಿನ ಯಾವುದೋ ಕ್ಷಣದಲ್ಲಿ
ಆವರಿಸಿ ಆತನ ಎಲ್ಲಾ ಸಾಧನಗಳನ್ನು ಮಣ್ಣು ಪಾಲು ಮಾಡ್ಲಿಕ್ಕೆ ಕಾಯ್ತಿರ್ತೀವಿ. ಈ ವೈಶಂಪಾಯನರಂತವರೇ ಹೀಗೆ ಹೇಳ್ತಾರೆ ಅಂದಮೇಲೆ ನಾವು ನಮ್ಮ ಗತಿ ಏನು, ನಮ್ಮ ಮಟ್ಟ ಏನು ಅಂತ ನಾವು ಮೇಲೆ ಮನವರಿಕೆ ಮಾಡ್ಕೊಳ್ಬೇಕು ಅನ್ನೋದಕ್ಕಾಗಿ ಇದು ಹೇಳಿದ್ದಾರೆ ಅಷ್ಟೇ. ಈ ಶ್ರೀಮನ್ನಾರಾಯಣನ ತತ್ವ ಏನಿದೆ ಅದು ಅಧಿದೈವವಾಗಿದೆ. ಕರ್ಮಪರಾಯಣರಾದಂತಹ ಪುರುಷರಿಗೆ ಅದು ಕಾರಣೀಭೂತವಾಗಿದೆ. ಆತ ಕರ್ತ, ಕಾರಕ, ಬುದ್ಧಿ, ಕ್ಷೇತ್ರಜ್ಞ, ಪ್ರಧಾನ ಪುರುಷ, ಶಾಸ್ತ್ರ ಇತ್ಯಾದಿ ಶಬ್ದಗಳಿಂದ ಆತ ಕರೆಯಲ್ಪಟ್ಟಿದ್ದಾನೆ. ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ. ಸಮಸ್ತ ಜಗತ್ತನ್ನು ಅವನು ಸೃಷ್ಟಿ ಮಾಡ್ತಾನೆ. ಕರ್ಮವನ್ನು ಅವನೇ ಮಾಡಿಸ್ತಾನೆ. ವಿಧಿ ನಿಷೇಧಗಳನ್ನು ಈ ತನ್ನ ಅಧೀನವಾದಂತಹ ಈ ಜಗತ್ತಿನ ಮೇಲೆ ಹೇರುವಂಥವನು ಅವನೇ. ಆ ಈಶ್ವರನನ್ನು ನಾವು ಯಜ್ಞಗಳ ಮೂಲಕವಾಗಿ ಆರಾಧನೆ ಮಾಡ್ತೀವಿ. ಶಾಂತ ಭಾವದಿಂದ ಆತನನ್ನ ಪಡ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತೀವಿ. ಅವನು ವಾಣಿಗೆ ಪ್ರವರ್ತಕನಾಗಿದ್ದಾನೆ, ವಕ್ತಾರನಾಗಿದ್ದಾನೆ. ಹೇಳಲ್ಪಡುವಂತಹ ವಿಷಯವೂ ಅವನೇ. ಪ್ರವಚನಕಾರನ ಅಂತ ನಮ್ಮಂಥವ್ರ ರೂಪದಲ್ಲಿ, ಅಂದ್ರೆ ಅದು ಜನಮೇ ವೈಶಂಪಾಯನರು ಹೇಳಿತ್ತು, ಅದರಲ್ಲಿ ನಾವು ಅದನ್ನು ತಿಳ್ಕೋಬೇಕು. ಪ್ರವಚನಕಾರ ಅಂತ ನಮ್ಮಂಥವ್ರ ರೂಪದಲ್ಲೂ ಅವನೇ ಇದ್ದಾನೆ. ಅವನ ದಿವ್ಯ ಸ್ವರೂಪವನ್ನು ನಿಮ್ಮ ಸಮಕ್ಷದಲ್ಲಿ ನಾನು ಪ್ರತಿಪಾದನೆ ಮಾಡ್ತೀನಿ. ಏಕಾಗ್ರಚಿತ್ತನಾಗಿ ಕೇಳಿ. ಸ್ವರ್ಗ ಪ್ರಾಪ್ತಿಗಾಗಿ, ಸದ್ಗತಿ ಪ್ರಾಪ್ತಿಗಾಗಿ ಮನುಷ್ಯ ಏನನ್ನು ಮಾಡಬೇಕು, ಭಾಗವತರಾದವರು ಯಾವ ಕರ್ಮಗಳನ್ನು ಮಾಡಬೇಕು ಅಂತ ನೀವು ಚರ್ಚೆ ಮಾಡ್ತಿರ್ತೀರಲ್ಲ, ಭಗವಂತನ ಅನೇಕ ರೀತಿಯಾದಂಥ ಕಥೆಗಳಿವೆಯಲ್ಲ, ಅನೇಕ ರೀತಿಯಾದಂಥ ಶ್ರುತಿ ಪುರಾಣಗಳಿವೆಯಲ್ಲ, ಅವೆಲ್ಲ ಭಗವಂತನ ಅಂತ ನಾರಾಯಣನ ಲೀಲೆಗಳನ್ನು ವಿಸ್ತಾರವಾಗಿ ವರ್ಣನೆ ಮಾಡುವಂಥದ್ದೇ ಇದೆ. ಜಗತ್ತಿನ ಸಮಸ್ತ ದೇವತೆಗಳು ಕೂಡ ನಾರಾಯಣ ಸ್ವರೂಪರೇ ಆಗಿದ್ದಾರೆ. ಯಾವುದು ಭವಿಷ್ಯವೋ, ಯಾವುದು ಕಾರ್ಯವೋ, ಯಾವುದು ಭೂತವೋ, ಯಾವುದು ವರ್ತಮಾನವೋ, ಯಾವುದು ಮೂರು ಲೋಕದಲ್ಲಿರುವಂಥದ್ದಿದೆಯೋ ಅದೆಲ್ಲವೂ ಕೂಡ ಶ್ರೀಮನ್ನಾರಾಯಣ ಸ್ವರೂಪವೇ ಆಗಿದೆ. ಅಲ್ಲಿಗೆ 7ನೇ ಅಧ್ಯಾಯ ಸಮಾಪ್ತ ಆಗಿದೆ. 8ನೇ ಅಧ್ಯಾಯದಿಂದ ವೈಶಂಪಾಯನರು ಈ ಕಥೆಯನ್ನು ಮುಂದುವರಿಸಿದ್ರು. ಸತ್ಯಯುಗದ ಆಯುಷ್ ಪ್ರಮಾಣವನ್ನು ನಾನು ತಿಳಿಸ್ತೇನೆ ಅಂದ್ರೆ ಅವರು. ಸತ್ಯಯುಗದ ಆಯುಷ್ ಪ್ರಮಾಣ ಎಂದರೆ 4000 ದಿವ್ಯ ವರ್ಷಗಳು. ದೇವತೆಗಳ ಮಾನದಿಂದ ಇದು. ಮನುಷ್ಯರ ಮಾನದಿಂದ ಎಷ್ಟೊಂದು ಹಿಂದೆ ಬೇಕಾದಷ್ಟಿದ್ದಾರೆ. ಪಂಚಾಂಗವನ್ನು ಸಂದರ್ಭದಲ್ಲಿ ಹೇಳಿದ್ದೇನೆ. ಈ ನಮ್ಮ 360-65 ದಿವಸಗಳ ಒಂದು ವರ್ಷ ಏನಿದೆ, ಇದು ದೇವತೆಗಳಿಗೆ ಒಂದು ಹಗಲು. ಉತ್ತರಾಯಣ ಅವರಿಗೆ ಹಗಲು, ದಕ್ಷಿಣಾಯಣ ರಾತ್ರಿ ಅಂತೆಲ್ಲ ಹೇಳಿದ್ದೆ. ಇಂಥವು 365 ಆದ್ರೆ ಅವರಿಗೆ ಒಂದು ವರ್ಷ. ಅಂಥ 4000 ದಿವ್ಯ ವರ್ಷಗಳು. ದಿವ್ಯ ವರ್ಷ ಅಂದ್ರೆ ದೇವತೆಗಳಿಗೆ ಸಂಬಂಧಪಟ್ಟಂತ ವರ್ಷ. ಅದು ಸತ್ಯಯುಗದ ಆಯುಷ್ ಪ್ರಮಾಣ. 800 ದಿವ್ಯ ವರ್ಷಗಳು ಅದರ ಸಂಧ್ಯಾಕಾಲ. ಅಂದ್ರೆ ಈ ಕಾಲ ಮುಗಿದು ಮತ್ತೊಂದು ಕಾಲ ಬರೋ ನಡುವಿನ ಕಾಲ ಅಂದ್ರೆ ಸಂಧ್ಯಾಕಾಲ ಅಂತ ಕರೀತಾರೆ. ಸಂಧ್ಯಾಕಾಲವು ಸೇರಿ ಸತ್ಯಯುಗದ ಆಯುಷ್ ಪ್ರಮಾಣ ಏನಿದೆ ಅದು 4800 ದಿವ್ಯ ವರ್ಷಗಳು ಒಟ್ಟಾರೆ. ಸತ್ಯಯುಗದಲ್ಲಿ ಧರ್ಮ, ತಪಸ್ಸು, ಶೌಚ, ದಯೆ ಇವೆಲ್ಲವೂ ಕೂಡ 4 ಪಾದಗಳಿಂದ ಪೂರ್ಣವಾಗಿರ್ತದೆ. ಇದನ್ನೆಲ್ಲ ಪಂಚಾಂಗದಲ್ಲಿ ನಾವು ಕೇಳಿದ ಇದೆ. ಅದ್ರ ಮತ್ತೊಂದು ವರ್ಣನೆ ಮಾಡ್ತೀವಿ. ಅಧರ್ಮಕ್ಕೆ ಅವಾಗ ಒಂದೇ ಕಾಲ, ಧರ್ಮಕ್ಕೆ 4 ಕಾಲ. ಅವಾಗ ಸಾಧುಗಳು, ಭಾಗವತರು ತಪೋಯಜ್ಞದ ಮೂಲಕವಾಗಿ ಭಗವಂತನ ಆರಾಧನೆ ಮಾಡ್ತಾರೆ. ಬ್ರಾಹ್ಮಣರು ಸ್ವಧರ್ಮದಲ್ಲಿ ನಿರತರಾಗಿರ್ತಾರೆ. ರಾಜರು ಸರಿಯಾದ ರೀತಿಯಲ್ಲಿ ಆಡಳಿತವನ್ನು ಮಾಡ್ತಾರೆ. ವೈಶ್ಯರು ಕೃಷಿ ಮೊದಲಾದ ವ್ಯಾಪಾರಗಳನ್ನು ಮಾಡ್ತಾರೆ. ಶೂದ್ರರು ಕೂಡ ತಮ್ಮ ಯಥೋಚಿತವಾದಂಥ ಕರ್ಮಗಳನ್ನು ಮುಂದುವರಿಸ್ತಿರ್ತಾರೆ. ಸತ್ಯ, ತಪಸ್ಸು, ಧರ್ಮ ಮೊದಲಾದಂಥವುಗಳು ವೃದ್ಧಿ ಆಗ್ತಿರ್ತವೆ. ಅದನ್ನ ಸಾಧು ಪುರುಷರು ತಾವು ಯಾವುದನ್ನು ಆಚರಣೆ ಮಾಡ್ತಾರೋ ಅದನ್ನೇ ಇನ್ನೊಬ್ಬರಿಗೆ ಉಪದೇಶ ಮಾಡ್ತಾರೆ. ತಾವು ಆಚರಣೆ ಮಾಡೋದನ್ನು ಅವರು ಇನ್ನೊಬ್ಬರಿಗೆ ಉಪದೇಶ ಮಾಡೋದಕ್ಕೆ ಹೋಗೋದಿಲ್ಲ. ಪ್ರಾಣಿಗಳು ಆವಾಗ ಕೆಟ್ಟ ಯೋನಿಯಲ್ಲೇ ಹುಟ್ಟಿರ್ಲಿ, ಕೆಟ್ಟ ಕಾಲದಲ್ಲೇ ಹುಟ್ಟಿರ್ಲಿ, ಅವರಿಗೆಲ್ಲರಿಗೂ ಸಮಸ್ತ ಧರ್ಮದ ಬುದ್ಧಿ ಇರ್ತದೆ. ಇದು ತ್ರೇತಾಯುಗದ್ದಾಯಿತು. ಅದಕ್ಕೆ ಸತ್ಯಯುಗ ಅಂತ ಕರೀತಾರೆ. ಆ ಯುಗದ ಮಹತ್ವದಿಂದಾಗಿ ಮುಂದಿಂದೇನಿದೆ ಅದು ತ್ರೇತಾಯುಗ. 3000 ದಿವ್ಯ ವರ್ಷಗಳು, 1000 ಕಡಿಮೆ ಆಗಿದೆ. 600 ದಿವ್ಯ ವರ್ಷಗಳು ತ್ರೇತಾಯುಗದ ಸಂಧ್ಯಾಕಾಲ. ಒಟ್ಟು 3600 ವರ್ಷ ಅದರ ಪ್ರಮಾಣ. ತ್ರೇತಾಯುಗದ ಧರ್ಮ 3 ಪಾದಗಳಿರುವಂಥದ್ದು, ಅಧರ್ಮ 2 ಪಾದಗಳಿರ್ತದೆ. ಸತ್ಯಯುಗದಲ್ಲಿ ಸತ್ಯ ಮತ್ತು ಸತ್ವಗುಣ ಯಾವ ನ್ಯೂನತೆಯೂ ಇಲ್ಲದೆ ಇರ್ತವೆ. ಆದರೆ ತ್ರೇತಾಯುಗದಲ್ಲಿ ಕರ್ಮ ಫಲದ ಅಪೇಕ್ಷೆ, ದುರಾಸೆ ಮನುಷ್ಯನಿಗೆ ಉಂಟಾಗೋದ್ರಿಂದ ಎಲ್ಲ ವರ್ಣಗಳು ವಿಕೃತ ಆಗ್ತವೆ. 4 ವರ್ಣಗಳು ವಿಕೃತ ಆಗೋದ್ರಿಂದ ಮನುಷ್ಯರು ದುರ್ಬಲರಾಗ್ತಾರೆ. ತ್ರೇತಾಯುಗದ ಸ್ಥಿತಿ ಹೀಗಿರ್ತದೆ. ಮತ್ತು ಅದು ಹೀಗಿರಬೇಕು ಅನ್ನೋದು ಪರಮಾತ್ಮನ ಸಂಕಲ್ಪ. ಅದನ್ನ ಯಾರು ಮೀರಲಾರರು. ಇನ್ನು ಮುಂದೆ ದ್ವಾಪರ ಯುಗದ ಬಗ್ಗೆ ಹೇಳ್ತೇನೆ ಕೇಳ. ದ್ವಾಪರ ಯುಗದ ಆಯುಷ್ ಪ್ರಮಾಣ ಏನಿದೆ ಅದು 2000 ವರ್ಷ, 2000 ದಿವ್ಯ ವರ್ಷ.
ಅದರ ಸಂಧ್ಯಾಕಾಲ ಏನಿದೆ 400 ವರ್ಷಗಳು. ಒಟ್ಟಾರೆ 2400 ದಿವ್ಯ ವರ್ಷಗಳು ದ್ವಾಪರ ಯುಗದ ಪ್ರಮಾಣ. ಆ ಯುಗದಲ್ಲಿ ಅರ್ಥವನ್ನೇ ಸಂಪೂರ್ಣವಾಗಿ ಆಶ್ರಯಿಸಿರ್ತಾರೆ ಬ್ರಾಹ್ಮಣರು. ರಜೋಗುಣದಿಂದ ಕೂಡಿರ್ತಾರೆ, ಶಠರಾಗಿರ್ತಾರೆ, ಬಹಿಷ್ಕೃತರಾಗಿರ್ತಾರೆ. ಧರ್ಮಕ್ಕೆ 2 ಪಾದ, ಅಧರ್ಮಕ್ಕೆ 3 ಪಾದ. ಆವಾಗ ಕೃತಯುಗದಲ್ಲಿ ಧರ್ಮ ಮರ್ಯಾದೆಗಳು ಯಾವ್ಯಾವಿರ್ತಾವಲ್ಲ ಅದೆಲ್ಲ ದ್ವಾಪರ ಯುಗದಲ್ಲಿ ವಿಪರೀತ ಆಗಿಬಿಟ್ಟಿರ್ತವೆ. ಕೃತಯುಗದಲ್ಲಿ ಧರ್ಮವಾಗಿದ್ದು ದ್ವಾಪರ ಯುಗದಲ್ಲಿ ಅಧರ್ಮ ಅಂತ ಜನರಿಂದ ಭಾವಿಸಲ್ಪಟ್ಟಿರ್ತದೆ. ಬ್ರಾಹ್ಮಣ್ಯ, ಆಸ್ತಿಕ ಬುದ್ಧಿ ಇದೆಲ್ಲ ಹಾಳಾಗಿ ಹೋಗಿರ್ತದೆ. ಅದರ ಅಂತ್ಯ ಯಾವಾಗ ಬರ್ತದೆ ಅಂದ್ರೆ ಕಲಿಯುಗ ಬಂದಾಗ ಜನರು ಋತೋಪವಾಸಗಳನ್ನು ತ್ಯಾಗ ಮಾಡ್ತಾರೆ. ಕಲಿಯುಗದ ಆಯುಷ್ ಪ್ರಮಾಣ ಅಂದ್ರೆ 1000 ವರ್ಷ. ಇದನ್ನು ನಮ್ಮ ಅದೃಷ್ಟ ಅಂತ ಕಾಣಿಸ್ತದೆ. ಕಲಿಯುಗಕ್ಕೆ ಈಗ 4 ಲಕ್ಷ ವರ್ಷ ಇದನ್ನು ನಾವು ತಿಳ್ಕೊಂಡಿದ್ವಿ. ಹಾಗೆ ನೋಡಿದ್ರೆ ಕೃತಯುಗಕ್ಕೆ ಹೋಲಿಸಿದ್ರೆ ಕಲಿಯುಗ ಏನಿದೆ ಅದು ಕಡಿಮೆ, ಅದು ಕಾಲ ಭಾಗ ಅಷ್ಟೇ. ಎಷ್ಟೇ ಕೆಟ್ಟದಿದ್ರು ಬೇಗ ಮುಗಿತದ ಸಂತೋಷ ಪಡ್ಬೋದು ನಾವು. 1000 ದಿವ್ಯ ವರ್ಷಗಳು ಮತ್ತು 200 ದಿವ್ಯ ವರ್ಷಗಳು ಅದರ ಸಂಧ್ಯಾಕಾಲ. ಒಟ್ಟಾರೆ 1200 ವರ್ಷಗಳು ಅದರ ಪ್ರಮಾಣ. ಒಂದೇ ಪಾದ ಧರ್ಮ, 4 ಪಾದದಷ್ಟು ಅಧರ್ಮ. ಮನುಷ್ಯರು ಕಾಮಪರಾಯಣರಾಗಿರ್ತಾರೆ, ತಮೋಗುಣಿಗಳಾಗಿರ್ತಾರೆ. ಸುವಾಸುಕೃತ, ಸತ್ಯ, ಆಸ್ತಿಕ ಬುದ್ಧಿ, ಬ್ರಹ್ಮಜ್ಞಾನ ಯಾವ ಕೂಡ ಇರೋದಿಲ್ಲ. ಅದನ್ನು ಉಪದೇಶ ಮಾಡೋರು ಇರೋದಿಲ್ಲ, ಮಾಡ್ತೇನೆ ಅಂದ್ರೆ ಕೇಳೋರು ಇರೋದಿಲ್ಲ. ಬ್ರಾಹ್ಮಣರು ಅಹಂಕಾರಿಗಳಾಗಿರ್ತಾರೆ, ಸ್ನೇಹ ಬಂಧನದಿಂದ ಶೂನ್ಯರಾಗಿರ್ತಾರೆ. ಮೊದಲು ಬ್ರಾಹ್ಮಣರ ಬಗ್ಗೆನೇ ಹೇಳ್ತಾರೆ, ಅವ್ರು ಹಾಳಾದ್ರೆ ಉಳಿದೆಲ್ಲ ಹಾಳಾಗ್ತದಂತೆ. ಸತ್ಪುರುಷರ ಸಹವಾಸವೇ ಅವ್ರಿಗೆ ಬೇಕಾಗಿಲ್ಲ. ಅವ್ರು ಬ್ರಾಹ್ಮಣರು ಹೌದೋ ಅಲ್ಲೋ ಅಂತ ಅನಿಸ್ತದೆ ನೋಡಿದ್ರೆ, ಹಾಗಿರ್ತಾರೆ ಅವರು. ಎಷ್ಟೋ ಶೂದ್ರರೇ ಸದಾಚಾರಿಗಳಾಗಿ ಕಾಣಿಸ್ತಿರ್ತಾರೆ. ವರ್ಣಾಶ್ರಮ ಧರ್ಮಗಳನ್ನೆಲ್ಲ ತ್ಯಾಗ ಮಾಡ್ತಿರ್ತಾರೆ. ವರ್ಣ ಸಂಕರ ಆಗ್ತದೆ, ಜಾತಿಗಳೆಲ್ಲ ಭ್ರಷ್ಟ ಆಗ್ತದೆ. ನೀಚ ಸ್ತ್ರೀಯರ ಜೊತೆಗೆ, ದುಷ್ಟ ಶೀಲವುಳ್ಳಂತ ಸ್ತ್ರೀಯರ ಜೊತೆಗೆ ಎಲ್ಲರೂ ಸಂಪರ್ಕ ಇಟ್ಕೋತಾರೆ. ಇದು ಕಲಿಯುಗದ ಸ್ವಭಾವ. ಒಟ್ಟು 12,000 ದಿವ್ಯ ವರ್ಷಗಳೇನಿವೆ ಒಂದು ಚತುರ್ಯುಗ, ಒಂದು ಮಹಾಯುಗ ಅಂತ ಇದಕ್ಕೆ ಅಂತ ಹೇಳಿದ್ದೆ. ಇಂತಹ 71 ಚತುರ್ಯುಗಗಳಾದ್ರೆ ಅದಕ್ಕೊಂದು ಮನ್ವಂತರ ಅಂತ ಕರೀತಾರೆ. ಪ್ರತಿಯೊಂದು ಯುಗದ ಕೊನೆಯಲ್ಲಿಯೂ ಕೂಡ, ಯುಗ ಅಂದ್ರೆ ಈ ಕಲಿಯುಗ ತ್ರೇತಾಯುಗದ ಕೊನೆಯನ್ನು ತಿಳ್ಕೋಬೇಕು ಅಥವಾ ಮಹಾಯುಗದ ಕೊನೆಯಲ್ಲಿ ತಿಳ್ಕೋಬೇಕು, ಅದನ್ನ ಮತ್ತೊಂದ್ಸರಿ ವಿಮರ್ಶೆ ಮಾಡಿ ಹೇಳ್ತೀನಿ. ಅಂತೂ ಪ್ರತಿಯೊಂದು ಯುಗದ ಕೊನೆಯಲ್ಲಿ ಪ್ರಳಯ ಆಗ್ತದೆ, ಸಮಸ್ತ ಚರಾಚರ ಜಗತ್ತು ನಾಶ ಹೊಂದುತ್ತದೆ, ಅದಕ್ಕೆ ಸಂಶಯವಿಲ್ಲ. 3 ವೇದಗಳಲ್ಲಿ ಇದರ ವರ್ಣನೆ ಇದೆ. 1000 ಚತುರ್ಯುಗಗಳ ಆವೃತ್ತಿ ಏನಿದೆ ಅದನ್ನ ಬ್ರಹ್ಮನ ಒಂದು ದಿನ ಅಂತ ಕರೀತಾರೆ. ಬ್ರಹ್ಮನ ಒಂದು ಹಗಲು ಕಳೆದ ನಂತರ ಬ್ರಹ್ಮನ ಒಂದು ರಾತ್ರಿ ಕೂಡ ಅಷ್ಟೇ ಪ್ರಮಾಣದಲ್ಲಿ ಮುಂದುವರಿಯುವುದಿದೆ. ಸಕಲ ಪ್ರಾಣಿಗಳು ಕೂಡ ಶಾರೀರಿಕ ಸುಖದಲ್ಲಿ ಆಸಕ್ತವಾಗಿರುವುದನ್ನು ಕಂಡು ಸಂಹಾರ ಕಾರ್ಯದಲ್ಲಿ ದಕ್ಷನಾದಂತಹ ರುದ್ರದೇವ ಸಮಸ್ತ ದೇವತೆಗಳನ್ನ, ಬ್ರಾಹ್ಮಣರನ್ನ, ದೈತ್ಯರನ್ನ, ಮನುಷ್ಯರನ್ನ, ಯಕ್ಷ, ಗಂಧರ್ವ, ರಾಕ್ಷಸ, ದೇವರ್ಷಿ, ಬ್ರಹ್ಮರ್ಷಿಗಳನ್ನ, ಮುನಿಗಳನ್ನ, ಪಶುಗಳನ್ನ ಎಲ್ಲರನ್ನೂ ಸಂಹಾರ ಮಾಡುವುದಕ್ಕಾಗಿ ಹುಟ್ಟಿ ಬರ್ತಾನೆ. ಸ್ವಯಂ ಪರಬ್ರಹ್ಮವೇ ರುದ್ರನ ರೂಪವನ್ನು ತಾಳಿ ಸೂರ್ಯನ ರೂಪದಿಂದ ಎಲ್ಲ ಪ್ರಾಣಿಗಳ ಕಣ್ಣನ್ನೇ ಕಿತ್ಕೊಂಡು ಬಿಡ್ತಾನೆ. ಯಾವ ಪ್ರಾಣಿಗಳಿಗೂ ಏನು ನೋಡ್ಲಿಕ್ಕೆ ಇರೋದಿಲ್ಲ. ವಾಯು, ಆ ಪರಬ್ರಹ್ಮನೇ ವಾಯುದೇವನ ರೂಪನಾಗಿ ಬಂದು ಎಲ್ಲ ಪ್ರಾಣಿಗಳ ಪ್ರಾಣವನ್ನು ಕಿತ್ಕೊಂಡು ಬಿಡ್ತಾನೆ. ಅಗ್ನಿ ರೂಪನಾಗಿ ಬಂದು ಎಲ್ಲವನ್ನು ಸುಟ್ಟು ಹಾಕಿಬಿಡ್ತಾನೆ. ಮೇಘ ಸ್ವರೂಪನಾಗಿ ಬಂದು ಇಡೀ ಪ್ರಳಯ ಭೂಮಿಯನ್ನೆಲ್ಲ ಜಲಾವೃತವನ್ನಾಗಿ ಮಾಡ್ತಾನೆ. ಇದೆಲ್ಲ ಮಾಡೋದು ಯಾರಂದ್ರೆ ಪರಬ್ರಹ್ಮನೇ. ಪರಬ್ರಹ್ಮನೇ ವಿವಿಧ ರೂಪಗಳಿಂದ ಬಂದು ಇಂಥ ಎಲ್ಲ ಕೆಲಸಗಳನ್ನು ಮಾಡಿ ಜಗತ್ತನ್ನ ಪ್ರಳಯದಲ್ಲಿ ಲೀನವಾಗಿರುವಂತೆ ಮಾಡ್ತಾನೆ ಅನ್ನುವಲ್ಲಿಗೆ ಹರಿವಂಶದ ಭವಿಷ್ಯ ಪರ್ವದ 8ನೇ ಅಧ್ಯಾಯ ಸಮಾಪ್ತ ಆಗಿದೆ.